Yes, hello, welcome to our Malgudi Universe YouTube ಚಾನಲ್. ಸೊ ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮತ್ತು ಬೆಲ್ಲೈಕನ್ನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ ಪ್ರನೌನ್ನ ಒಂದು ಟೈಪ್ಸ್ ಆಗಿರ್ತಕ್ಕಂಥ ಎಂಪಥಿಕ್ ಪ್ರನೌನನ್ನು ನೋಡಿದ್ವಿ, ಥರ್ಡ್ ಒನ್ನು. ಟುಡೇ ವಿ ಆರ್ ಡಿಸ್ಕಷನ್ಸ್ ಅಬೌಟ್ ದ ಫೋರ್ತ್ ಒನ್ ಈಸ್ ಅ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂತ ಕರಿತೀವಿ. ಅಂದರೆ ಸೂಚಕ ಸರ್ವನಾಮ ಅಂತಂದು ನಾವು ಇದನ್ನು ಕರಿತೀವಿ. ಸೊ ಲೆಟ್ ಮೀ ವಿ ಆರ್ ಡಿಸ್ಕಷನ್ಸ್ ಬಿಕಾಸ್ ಡೋಂಟ್ ವೇಸ್ಟ್ ದ ಟೈಮ್. ಏನು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತಂದರೆ ಏನು ಅಂತಂದು ನಮಗೆ ಗೊತ್ತಾಗಬೇಕು, ಹೌದಾ? ಇದೂ ಪ್ರೊನೌನಲ್ಲಿ ಬರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ಸ್ ಅಂತ ಹೇಳ್ತೀವಿ. A demonstrative pronoun is a word that points to or indicates a specific person, things or a place ಅಂತಂದು ನಾವು ಕರಿತೀವಿ. It helps us show which one or which group we are talking about. Words like this, that, these, those are called a demonstrative pronoun ಅಂತ ಕರಿತೀವಿ. ಸೊ ಅಂದರೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಅಂತಂದರೆ ಸೂಚಕ ಸರ್ವನಾಮ ಎಂದರೆ ಯಾರನ್ನಾದರೂ, ಯಾವುದನ್ನಾದರೂ ಅಥವಾ ಸ್ಥಳವನ್ನಾದರೂ ತೋರಿಸಲು ಅಥವಾ ಸೂಚಿಸಲು ಬಳಸುವ ಸರ್ವನಾಮವನ್ನು ನಾವೇನಂತ ಹೇಳ್ತೀವಿ ಅಂತಂದರೆ ಡೆಮಾನ್ಸ್ಟ್ರೇಟಿವ್ ಸರ್ವನಾಮ ಅಥವಾ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತಂದು ನಾವು ಅದನ್ನು ಕರಿತೀವಿ. ಅಂದರೆ ಸೂಚನೆಯನ್ನು ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಬಳಸ್ತಕ್ಕಂಥದ್ದು, ಅದು ಯಾರೇ ಆಗಿರಬಹುದು ಅಥವಾ ಯಾವುದೇ ಸ್ಥಳವಾಗಿರಬಹುದು. ಓಕೆ, ಸೊ ಇದನ್ನು ನಾವು ಸೂಚಿಸಬೇಕು ಅಂತಂದರೆ ನಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದು? ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಎಸ್. ಸೊ ನೆಕ್ಸ್ಟ್ ಏನು ನೋಡ್ರಿ, ಅದರ ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ನಾವಿಲ್ಲಿ ಹಾಕಿದ್ದೀವಿ, ಕಾಮನ್ ಆಗಿರ್ತಕ್ಕಂಥದ್ದು. ಸೊ ದಿಸ್, ದ್ಯಾಟ್, ದೀಸ್, ದೋಸ್ ಅಂತ ಇವೆಲ್ಲ ಅದಾವೆ, ಆಲ್ಮೋಸ್ಟ್ ಯೂಸ್ ಮಾಡ್ತೀವಿ ನಾವು, ಹೌದಾ? ಸೊ ದಿಸ್ ಅಂತಂದರೆ ಇಲ್ಲಿ ಸಿಂಗುಲರ್ ಇರುತ್ತೆ, ಅಂದರೆ ಇಟ್ ಮೀನ್ಸ್ ನಿಯರ್ ಇರುತ್ತೆ, ನಿಮ್ಮ ಸಮೀಪದಲ್ಲಿ ಇರುತ್ತೆ ಅಂತಂದ್ರೆ. ದಿಸ್ ಅಂದರೆ ಏನು? ಇದು ಅಂತ ಹೇಳ್ತೀವಿ. ನಿಯರ್ ಆ್ಯಂಡ್ ಸಿಂಗುಲರ್ ಅಂತಂದು ಒಂದೇ ಇತ್ತು ಅಂತಂದರೆ ಸೊ ದಿಸ್ ಅಂತ ಹೇಳ್ತೀವಿ. ಅದು ನಿಮ್ಮ ಹತ್ರನೇ ಇರಬೇಕು ಅಂದಾಗ ಮಾತ್ರ ನಾವು ದಿಸ್ ಅಂತ ಯೂಸ್ ಮಾಡಬೇಕು. ದಟ್ ಅಂದರೆ ಫಾರ್, ನಿಮ್ಮಿಂದ ಒಂದು ಸ್ವಲ್ಪ ದೂರ ಇರಬೇಕು. ಓಕೆ, ಸೊ ಅದನ್ನು ನಾವು ಫಾರ್ ಅಂತ ಹೇಳ್ತೀವಿ. ಆ್ಯಂಡ್ ಸಿಂಗುಲರ್ ಅಂತಂದು ಅದನ್ನು ನಾವು ಯೂಸ್ ಮಾಡ್ತೀವಿ. ಅಂದರೆ ಪ್ಲೂರರಲ್ಲಿ ದಿಸ್ ಅಂದರೆ ಯಾವುದು? ದೋಸ್. ದಟ್ ಅಂದರೆ ದಿಸ್ ಅಂತಂದರೆ ದೀಸ್ ಅಂತ ಹೇಳ್ತೀವಿ. ಸೊ ದಟ್ ಅಂದರೆ ದೋಸ್ ಅಂತ ಹೇಳ್ತೀವಿ. ಓಕೆ, ಪ್ಲೂರಲಲ್ಲಿ. ಸೊ ಇಲ್ಲಿದ್ದಾವೆ ದಿಸ್ ಅಂದರೆ ಇದು, ದಟ್ ಅಂದರೆ ಅದು, ದೀಸ್ ಅಂದರೆ ಇವು, ದೋಸ್ ಅಂದರೆ ಅವು ಅಂತಂದು ನಾವು ಹೇಳ್ತೀವಿ. ಬಟ್ ಇಲ್ಲಿ ದಿಸ್ ಅಂದಾಗ ನಿಮ್ಮ ಸಮೀಪದಲ್ಲಿರಬೇಕು, ದೀಸ್ ಅಂತಂದಾಗ ನಿಮ್ಮ ಸಮೀಪದಲ್ಲಿರಬೇಕು, ದ್ಯಾಟ್ ಅಂತಂದಾಗ ನಿಮ್ಮಿಂದ ದೂರ ಇರಬೇಕು, ದೋಸ್ ಅಂತಂದಾಗ ನಿಮ್ಮಿಂದ ದೂರ ಇರಬೇಕು. ಸೊ ಇಷ್ಟು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಓಕೆ, ಅಂದಾಗ ಮಾತ್ರ ಇವುಗಳನ್ನು ಈಸಿಯಾಗಿ ಸೆಂಟೆನ್ಸಲ್ಲಿ ಫಾರ್ಮ್ ಮಾಡೋಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಎಸ್, ದಿಸ್ ಅಂದರೆ ಸಿಂಗುಲರ್ ಅಂತ ಹೇಳಿದೆ ನಾನು. ನಿಯರ್, ನಿಮ್ಮ ಸಮೀಪದಲ್ಲಿ ಇರಬೇಕು. ದಿಸ್ ಈಸ್ ಮೈ ಪೆನ್, ನಿಮ್ಮ ಹತ್ರನೇ ಐತಲ್ಲ, ನಿಮ್ಮ ಕೈಯಾಗಿ ಇಟ್ಕೊಂಡು ನೀವು ಕೇಳಬೇಕು. ಸೊ ದಿಸ್ ಈಸ್ ಮೈ ಪೆನ್, ದಿಸ್ ಈಸ್ ಮೈ ಬುಕ್, ದಿಸ್ ಈಸ್ ಮೈ ಬಾಟಲ್, ವಾಟರ್ ಬಾಟಲ್. ಓಕೆ, ಸೊ ಈ ಥರ ನಾವೇನು ಮಾಡ್ತೀವಿ, ದಿಸ್ ಅನ್ನುವಂಥದ್ದನ್ನು ಬಳಕೆ ಮಾಡ್ತೀವಿ. ಈ ದಿಸ್ ಅನ್ನೋದು ಯಾವುದು ಅಂತಂದಾಗ ಸೊ ಆಲ್ಮೋಸ್ಟ್ ಆಗಿ ನಾವು ಯೂಸ್ ಮಾಡ್ತಕ್ಕಂಥದ್ದು ಡೆಮಾನ್ಸ್ಟ್ರೇಟಿವ್ ಪ್ರೊನೌನಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಡೆಮಾನ್ಸ್ಟ್ರೇಟಿವ್ ವರ್ಡ್ ಅಂತಂದು ನಾವು ಐಡೆಂಟಿಫೈ ಮಾಡ್ಬೋದು. ಸೊ ದ್ಯಾಟ್ ಸಿಂಗುಲರಲ್ಲಿ ಯೂಸ್ ಮಾಡ್ತೀವಿ ಇದನ್ನು. ಓಕೆ, ಆದರೆ ದ್ಯಾಟ್ ಅನ್ನೋದು ಏನಾಗಿರುತ್ತೆ, ನಿಮ್ಮಿಂದ ಒಂದು ಸ್ವಲ್ಪ ದೂರ ಇರುತ್ತೆ ಅಂತಂದು. ಸೊ ದಟ್ ಈಸ್ ಯುವರ್ ಬ್ಯಾಗ್, ಅದು ನಿನ್ನ ಚೀಲ. ದಟ್ ಈಸ್ ಅವರ್ ಬ್ಯಾಗ್, ಅದು ನನ್ನ ಚೀಲ ಅಂತ ಈ ಥರ ಯೂಸ್ ಮಾಡ್ಬೋದು ನೀವು. ಓಕೆ, ಸೊ ದೀಸ್ ಪ್ಲೂರಲ್, ನಿಯರ್, ಸಮೀಪ ಇರುತ್ತೆ ಅಂತ ಹೇಳ್ತೇವೆ. ದೀಸ್ ಆರ್ ಮೈ ಬುಕ್ಸ್, ಇವು ನನ್ನ ಪುಸ್ತಕಗಳು ಅಂತ ಯೂಸ್ ಮಾಡ್ತೀವಿ. ದೋಸ್ ಪ್ಲೂರಲ್, ಫಾರ್, ನಿಮ್ಮಿಂದ ಒಂಚೂರು ದೂರ ಇರುತ್ತೆ ಅಂತ ಹೇಳಿದೆ. ದೋಸ್ ಆರ್ ಸ್ಟಾರ್ಸ್, ಅವು ನಕ್ಷತ್ರಗಳು, ನಿಮ್ಮಿಂದ ಭಾಳ ದೂರ ಇರ್ತಾವಲ್ಲ. ಸೊ ದೋಸ್ ಆರ್ ಸ್ಟಾರ್ಸ್ ಅಂತಂದು ನಾವು ಯೂಸ್ ಮಾಡ್ಬೋದು, ಅವು ನಕ್ಷತ್ರಗಳು ಅಂತಂದು. ಸೊ ಇಟ್ಸ್ ವೆರಿ ಈಸಿ ಅಂತಲೇ ಹೇಳ್ಬೋದು. ದಿಸ್, ದ್ಯಾಟ್, ದೋಸ್, ದೀಸ್ ಇವೆಲ್ಲ ಯೂಸ್ ಮಾಡ್ತೀವಿ. ಬಟ್ ಯಾವಾಗ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಕನ್ನಡದಲ್ಲಿನೂ ಇದು ನಿಮ್ಗೆ ಈಸಿ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಎಸ್, ಸೊ ನೆಕ್ಸ್ಟ್ ಒನ್ ಯಾವುದು ಅಂತಂದರೆ ಸೊ ಎಕ್ಸಾಂಪಲಲ್ಲೇ ಹೇಳ್ತೀವೇನು, 2 ಎಕ್ಸಾಂಪಲ್ ಸೆಂಟೆನ್ಸ್ ಫಾರ್ಮಲ್ಲಿ ಇದ್ದಾವೆ ನೋಡ್ರಿ. ಒಂದೆರಡನ್ನು ನಾನು ಇಲ್ಲಿ ಹೇಳ್ತೀನಿ. ದಿಸ್ ಈಸ್ ಮೈ ಮೊಬೈಲ್, ಇದು ನನ್ನ ಮೊಬೈಲ್. ಓಕೆ, ದಟ್ ಈಸ್ ಯುವರ್ ಕಾರ್, ಅದು ನಿನ್ನ ಕಾರು. ದೀಸ್ ಆರ್ ಮೈ ಫ್ರೆಂಡ್ಸ್, ಸೊ ಇವರು ನನ್ನ ಸ್ನೇಹಿತರು. ಓಕೆ, ಸೊ 10 ಒಂದು ಎಕ್ಸಾಂಪಲ್ಸ್ಗಳನ್ನು ಇಲ್ಲಿ ಹಾಕಿದ್ದೀನಿ. ಈ 10 ಎಕ್ಸಾಂಪಲ್ಸ್ಗಳನ್ನು ನೀಟಾಗಿ ಬರ್ಕೊಡ್ರಿ, ಒಂದ್ಸಲ ಓದ್ಕೊಡ್ರಿ. ಮತ್ತೆ ಬೇಕಾದರೆ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ವಿಡಿಯೋನ ನೋಡಿರಿ. ಆದರೆ ಇನ್ನು ಮುಂದೆ ಮುಂದೆ ವಿಡಿಯೋಸಲ್ಲಿ ಎಕ್ಸಾಂಪಲ್ಸ್ಗಳಿದ್ದಾವೆ, ಟಿಪ್ಸ್ಗಳಿದ್ದಾವೆ, ಟ್ರಿಕ್ಸ್ಗಳಿದ್ದಾವೆ, ಯಾವ ಥರ ನಾವು ಎಕ್ಸಾಂಪಲ್ಗಳನ್ನು ಫೇಮ್ ಮಾಡಬೇಕು ಅಂತಂದು ಎಲ್ಲೂ ಸ್ಕಿಪ್ ಮಾಡ್ದೇ ಕಂಟಿನ್ಯೂ ಮಾಡಿ. ಎಸ್, ಕಮ್ಸ್ ಟು ದ ನೆಕ್ಸ್ಟು ಡಿಫ್ರೆಂಟ್ ಏನಿದ್ದಾವೆ ಅಂತಂದು, ಯಾವುದು ಡಿಫ್ರೆನ್ಸ್ ಬಿಟ್ವೀನ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಆ್ಯಂಡ್ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಂತಂದು. ಸೊ ಅಡ್ಜೆಕ್ಟಿವ್ ಅಂತಂದರೆ ಡಿಸ್ಕ್ರೈಬ್ ಮಾಡೋದು ಅಂತಂದು, ಆ ಶಬ್ದದ ಬಗ್ಗೆ ಡಿಸ್ಕ್ರೈಬ್ ಮಾಡೋದಕ್ಕೆ ಅಡ್ಜೆಕ್ಟಿವ್ ಅಂತಂದು ನಾವು ಕರಿತೀವಿ, ವಿವರಣೆ ಅಂತ ಹೇಳ್ತೀವಿ. ಓಕೆ, ಸೊ ಇವೆರಡರ ಇರ್ತಕ್ಕಂಥ ವ್ಯತ್ಯಾಸಗಳು ಏನು ಅಂತಂದು ನಾವು ಇಲ್ಲಿದೆ ನೋಡ್ರಿ ಎಕ್ಸಾಂಪಲ್ಲು. ಸೊ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್. ಓಕೆ, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತಂದಾಗ ಅದ್ರ ಕೆಲಸ ಏನು ನೋಡ್ರಿ, ಯೂಸ್ಡ್ ಅಲಾನ್ ಟು ರೀಪ್ಲೇಸ್ ಅ ನೌನ್.
ದಿಸ್ ಈಸ್ ಮೈ ಬುಕ್, ಇದು ನನ್ನ ಪುಸ್ತಕ. ಸೊ ಈ ರೀತಿಯಲ್ಲಿ ಅದೇನು ಮಾಡುತ್ತೆ ಅಂತಂದರೆ ಕೆಲಸ ಮಾಡುತ್ತೆ. ಯೂಸ್ಡ್ ಅಲಾನ್ ಟು ರೀಪ್ಲೇಸ್ ನೌನ್ ಅಂತಂದು ನಾವಲ್ಲಿ ಹೇಳ್ತೀವಿ. ಅಂದರೆ ಸೊ ಇದು ನನ್ನ ಪುಸ್ತಕ ಅಂತ ಹೇಳಬೇಕಾದ್ರೆ ನಾವು ಡೆಮಾನ್ಸ್ಟ್ರೇಟಿವ್ ಪ್ರೊನೌನನ್ನು ಯೂಸ್ ಮಾಡಬೇಕು ಅಂತಂದು. ಸೊ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಂತಂದಾಗ ಯೂಸ್ಡ್ ಬಿಫೋರ್ ಅ ನೌನ್. ಯಾವಾಗ ಯೂಸ್ ಮಾಡ್ತೀವಿ? ಯೂಸ್ಡ್ ಬಿಫೋರ್ ಅ ನೌನ್ಕಿಂತ ಮುಂಚೆ ಯೂಸ್ ಮಾಡ್ತೀವಿ ಅಂತಂದು. ದಿಸ್ ಬುಕ್ ಈಸ್ ಮೈನ್. ನೋಡ್ರಿ, ಬುಕ್ ದಿಸ್ ಫಸ್ಟ್ ಯೂಸ್ ಮಾಡಿ. ದಿಸ್ ಬುಕ್ ಈಸ್ ಮೈನ್, ಈ ಪುಸ್ತಕ ನನ್ನದು, ಇದು ನನ್ನ ಪುಸ್ತಕ, ಈ ಪುಸ್ತಕ ನನ್ನದು. ಡಿಫ್ರೆನ್ಸ್ ಅದಲ್ಲ ಯಾವುದಕ್ಕೆ? ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಮತ್ತು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಇವೆರಡಕ್ಕೂ ಏನಿದೆ? ಡಿಫ್ರೆನ್ಸಸ್ಗಳಿದ್ದಾವೆ. ಇದು ನನ್ನ ಪುಸ್ತಕ ಅನ್ನೋದೇ ಬೇರೆ, ಈ ಪುಸ್ತಕ ನನ್ನದು ಅನ್ನೋದೇ ಬೇರೆ. ಅರ್ಥ ಆಯ್ತಾ? ಸೊ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ದಿಸ್ ಈಸ್ ಮೈ ಬುಕ್ ಅಂದರೆ ಇದು ನನ್ನ ಪುಸ್ತಕ, ದಿಸ್ ಬುಕ್ ಈಸ್ ಮೈನ್. ಓಕೆ, ಅದೇನಾಗ್ತಿದೆ? ಸೊ ಅಡ್ಜೆಕ್ಟಿವ್, ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಅಲ್ಲಿ ನಾವು ನೋಡ್ತೀವಿ ಅಂತಂದು. ಸೊ ನೋಡ್ರಿ, ಇಲ್ಲಿನೂ ಬಹಳಷ್ಟು ಎಕ್ಸಾಂಪಲ್ಸ್ಗಳು ಇದ್ದಾವೆ. ದಿಸ್ ಈಸ್ ಈಸಿ, ಇದು ಸುಲಭ. ದಟ್ ಈಸ್ ಮೈ ಪೆನ್, ಅದು ನನ್ನ ಪೆನ್. ದೀಸ್ ಆರ್ ನ್ಯೂ ಶೂಸ್, ಇವು ಹೊಸ ಚಪ್ಪಲಿಗಳು. ದೋಸ್ ಆರ್ ಮ್ಯಾಂಗೋಸ್, ಅವು ಮಾವುಗಳು ಅಂತ ಇನ್ನು ಹೀಗೆ ನೀವು ಎಲ್ಲವನ್ನ ನೀಟಾಗಿ ಬರ್ಕೊಡ್ರಿ ಮತ್ತು ಅದ್ರ ಜೊತೆಗೆ ಓದ್ಕೊಡ್ರಿ. ಸೊ ಅರ್ಥ ಆಗಿಲ್ಲ ಅಂತಂದರೆ ಅಗೇನ್ ಮತ್ತೆ ಇನ್ನೊಂದ್ಸರಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ರಿ. ಓಕೆ, ಎಸ್. ಸೊ ನೆಕ್ಸ್ಟ್ ಒನ್ ಯಾವುದು ಅಂತಂದರೆ ಇಂಡೆಫಿನಿಟ್ ಪ್ರನೌನ್ಸ್ ಅಂತ ಹೇಳ್ತೀವಿ. ಅನಿರ್ದಿಷ್ಟ ಸರ್ವನಾಮ ಅಂತಂದು ನಾವು ಅದನ್ನು ಕರಿತೀವಿ. ಇಂಡೆಫಿನಿಟ್ ಪ್ರನೌನ್ ಅಂತಂದಾಗ ಹೇಳ್ತಾ ಇದ್ವಿ, ಇಲ್ಲಿ ಹೆಸರೇ ಹೇಳ್ತಾ ಇದೆ ಇಂಡೆಫಿನಿಟ್ ಅಂತಂದು. ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ನಿರ್ದಿಷ್ಟತೆ ಇರೋದಿಲ್ಲ ಅಂತಂದು. ಸೊ ಅದನ್ನು ನಾವೇನಂತ ಕರಿತೀವಿ? ಇಂಡೆಫಿನಿಟ್ ಪ್ರನೌನ್ಸ್ ಅಂತ ಹೇಳ್ತೀವಿ. ಓಕೆ, ಇಟ್ಸ್ ನಾಟ್ ಅ ಸ್ಪೆಸಿಫಿಕ್ ಅಂತಂದು ನಾವಲ್ಲಿ ಕರಿಬಹುದು ಅಂತಂದು. ಎಸ್. An indefinite pronoun is a pronoun that refers to a person, place or a thing in a general or a unknown way, not a specific. ಹೇಳಿದ್ನಲ್ಲ ನಾನು. ಸೊ ಇಂಡೆಫಿನಿಟ್ ಅಂತಂದಾಗ ಇಂಡೆಫಿನಿಟ್ ಪ್ರೊನೌನ್ ಅಂತಂದರೆ ಏನು? ಅಲ್ಲಿ ಯಾವುದೇ ರೀತಿಯಾದಂಥ ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟತೆ ಇರೋದಿಲ್ಲ ಅಂತ ಅರ್ಥ ಆಗುತ್ತೆ. ಯಾವುದ್ರ ಬಗ್ಗೆ ನಿರ್ದಿಷ್ಟತೆ ಇರಲ್ಲ? ನೋಡ್ರಿ, ಇಟ್ ಡಸ್ ನಾಟ್ ರೆಫರ್ಸ್ ಟು ಎನಿ ಪರ್ಟಿಕ್ಯುಲರ್ ಪರ್ಸನ್ ಆರ್ ಅ ಥಿಂಗ್. ಯಾವುದೇ ರೀತಿಯಾದಂಥ ಪರ್ಟಿಕ್ಯುಲರ್ ಪರ್ಸನ್ ಮತ್ತು ಥಿಂಗ್ಸ್, ವಸ್ತುಗಳು ಅಲ್ಲಿ ಇರಲ್ಲ ಅಂತಂದು. ಅನಿರ್ದಿಷ್ಟ ಸರ್ವನಾಮ ಎಂದರೆ ಯಾರನ್ನಾದರೂ, ಯಾವುದನ್ನಾದರೂ ಅಥವಾ ಯಾವುದನ್ನಾದರೂ, ಸ್ಥಳವನ್ನಾದರೂ. ಓಕೆ, ಯಾವುದೇ ಒಂದು ಸ್ಥಳವನ್ನಾದರೂ, ಯಾರೇ ಒಬ್ಬರಾದರೂ. ಓಕೆ, ನಿಖರವಾಗಿ ಸೂಚಿಸದ, ಅರ್ಥ ಆಯ್ತಲ್ಲ, ಸೂಚಿಸದೆ ಸಾಮಾನ್ಯವಾಗಿ ತೋರಿಸುವಂಥ ಒಂದು ಸರ್ವನಾಮ. ಓಕೆ, ಅವು ಅಸ್ಪಷ್ಟ ಅಂದರೆ ಅನ್ಸ್ಪೆಸಿಫಿಕ್ ಆ ಥರ ನೋಡ್ತೀವಿ, ಅಥವಾ ನಾಟ್ ಸ್ಪೆಸಿಫಿಕ್ ಆ ಥರ ನೋಡ್ತೀವಿ. ಓಕೆ, ವ್ಯಕ್ತಿ ಅಥವಾ ವಸ್ತುಗಳನ್ನು ಸೂಚಿಸುತ್ತದೆ ಅಂತಂದು. ಅರ್ಥ ಆಯ್ತಲ್ಲ? ಅಲ್ಲೇನಾಗಿರುತ್ತೆ? ಅನಿರ್ದಿಷ್ಟವಾಗಿರುತ್ತೆ. ಯಾವುದೋ ಒಂದು, ಓಕೆ, ಯಾವುದೋ ಒಂದು ಸ್ಥಳ, ಯಾರೋ ಒಬ್ಬರು. ಸೊ ಈ ಥರ ನಾವೇನು ಮಾಡ್ತೀವಿ ಅಂತಂದರೆ ಸ್ಪೆಸಿಫಿಕ್ ಅದನಲ್ಲಿ ಯಾರೋ ಒಬ್ಬರು, 10 ಜನದಾಗ ಯಾರೋ ಒಬ್ಬರು. ಓಕೆ, ಸೊ ಈ ಥರ ನಾವೇನು ಮಾಡ್ತೀವಿ ಅಂತಂದರೆ ಅನ್ಸ್ಪೆಸಿಫಿಕ್ ಆಗಿ. ಓಕೆ, ಇಟ್ಸ್ ನಾಟ್ ಎ ಸ್ಪೆಸಿಫಿಕ್, ನಿರ್ದಿಷ್ಟತೆ ಅಲ್ಲಿ ಇರೋದಿಲ್ಲ ಅಂತ ನಮಗೆ ಅರ್ಥ ಆಗುತ್ತೆ ಅಂತಂದು. ಐ ಹೋಪ್ ಯು ಬೆಟರ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್ ಅಂತ ಅನ್ಕೋತೀನಿ. ಎಸ್. ನೆಕ್ಸ್ಟ್ ನೋಡ್ರಿ, ಎಕ್ಸಾಂಪಲ್ಸ್ ಏನದವ ಇದ್ರದ್ದು ಇಂಡೆಫಿನಿಟ್ ಪ್ರೊನೌನ್ಸಲ್ಲಿ ಅಂತಂದರೆ ಸಮ್ ಒನ್, ಸಂಬಡಿ, something, anyone, anybody, anything, everyone, everybody, everything, no one, nobody, nothing, each, either, neither, few, many, all, some, any, none, one, several, both. ಓಕೆ, ಇಷ್ಟೆಲ್ಲ ಎಕ್ಸಾಂಪಲ್ಸ್ಗಳನ್ನು ನಾವು ಎಲ್ಲಿ ನೋಡ್ತೀವಿ ಅಂತಂದರೆ ಇಂಡೆಫಿನಿಟ್ ಪ್ರೊನೌನ್ಸಲ್ಲಿ ನೋಡ್ತೀವಿ ಅಂತಂದು. ಸೊ ಇವಾಗ ಗೊತ್ತಾಯಿತು ಅಂತ ಅನ್ಕೋತೀನಿ ಎಕ್ಸಾಂಪಲ್ ನೋಡಿಕೊಂಡು. ಹೌದಾ? ಎಸ್. ಬರೀಲಿ ಸೆಂಟೆನ್ಸ್ಗಳ ಜೊತೆಗೆ ನಾವು ನೋಡ್ತಾ ಹೋದ್ವಿ ಅಂತಂದರೆ ಕಂಪಲ್ಸರಿಯಾಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಜೊತೆಗೆ ವಿತ್ ಕನ್ನಡ ಜೊತೆಗೆ ಇರುತ್ತೆ. ಸೊ ಇಂಗ್ಲೀಷ್ ವರ್ಡ್ ಮತ್ತು ಕನ್ನಡ ಮೀನಿಂಗ್ ಎರಡೂ ಇರುತ್ತೆ. ಸಮ್ ಒನ್, ಯಾರಾದರೂ ಒಬ್ಬರು ಅಂತಂದು. ಓಕೆ, ಸೊ ನಾವೇನಾದರೂ ವರ್ಕ್ ಹೇಳ್ತಾ ಇದ್ದೀವಿ ಸ್ಟೂಡೆಂಟ್ಸ್ಗಳಿಗೆ, ಅಥವಾ ಸೊ ನಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಒಂದು ಫಂಕ್ಷನ್ ನಡೆದಿತ್ತು ಅಂತಂದರೆ ಒಂದು 10 ಜನ ನಿಂತಿದ್ವಿ ಅಲ್ಲ ಅಂತಂದರೆ ಯಾರಾದರೂ ಒಬ್ಬರು ಸೊ ಇಲ್ಲಿ ಬಂದು ಈ ವಸ್ತುವನ್ನು ಎತ್ಕೊಡಿ ಅಂತಂದು ನಾವು ಹೇಳ್ತಿರ್ತೀವಿ. ಹೌದಲ್ಲ? ಸಂಬಡಿ ಈಸ್ ಅಥವಾ ಸಮ್ವನ್ ಈಸ್ ಕಮ್ ಟು ಹಿಯರ್ ಅಂತಂದು ಕರಿತೀವಿ. ಯಾರಾದರೂ ಒಬ್ಬರು ಇಲ್ಲಿ ಬರ್ರಿ ಅಂತಂದು ಹೇಳ್ತೀವಿ. ರೈಟ್? ಸಂಬಡಿ ಅಂದರೆ ಯಾರಾದರೂ ಒಬ್ಬರು ಅಂತಲೂ ನಾವು ಯೂಸ್ ಮಾಡಬಹುದು. ಸಮ್ವನ್ ಆರ್ ಸಂಬಡಿ. ಸೊ ದೆನ್ ಸಮಥಿಂಗ್, ಯಾವುದಾದರೂ ಒಂದು ವಸ್ತು. ಸಮಥಿಂಗ್ ಅಂತಂದಾಗ ಯಾವುದಾದ್ರೂ ಒಂದು ವಸ್ತುವನ್ನು ಅಂತ ಹೇಳ್ಬೋದು ನಾವು. ಸೊ ಎನಿವನ್, ಯಾರಾದರೂ. ಎನಿಥಿಂಗ್, ಯಾವುದಾದರೂ. ಎವ್ರಿವನ್, ಎಲ್ಲರೂ. ಎವ್ರಿವನ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಡೂ ದ ಹೋಮ್ ವರ್ಕ್ ಅಂತ ಹೇಳ್ತೀವಲ್ಲ ನಾವು. ಎಸ್, ಆ ಥರ ನಾವು ಯೂಸ್ ಮಾಡಬಹುದು. ಎವ್ರಿಥಿಂಗ್, ಎಲ್ಲರೂ ಅಂತ ಅರ್ಥ ಆಗುತ್ತೆ. ನೋ ಒನ್, ಯಾರೂ ಇಲ್ಲ. ನೋ ಒನ್ ಈಸ್ ನಾಟ್ ಡೂ ದ ಹೋಮ್ ವರ್ಕ್ ಅಂತ ನಾವು ಹೇಳ್ತಿರ್ತೀವಿ. ರೈಟ್? ಸೊ ನಥಿಂಗ್, ಯಾವುದೂ ಅಲ್ಲ ಅಂತಂದು. ಸೊ ನಥಿಂಗ್, ದೀಸ್ ಆರ್ ಆಲ್ಸೋ ನೋ ಆನ್ಸರ್. ನಥಿಂಗ್ ಅಂತ ಹೇಳ್ತೀವಿ. ನಥಿಂಗ್ ಅಂತ ಏನೂ ಇಲ್ಲ ಅಂತ ಹೇಳ್ತಿರ್ತೀವಲ್ಲ, ಯಾವುದಲ್ಲ ಅಂತ. ಈಚ್, ಪ್ರತಿಯೊಬ್ಬರು.
ಈಚ್ ಆ್ಯಂಡ್ ಎವ್ರಿ ಒನ್ ಅಂತ ಯೂಸ್ ಮಾಡ್ತಿರ್ತೀವಿ. ಹೌದಾ, ಈಚ್ ಆ್ಯಂಡ್ ಎವ್ರಿ ಒನ್ ಮಸ್ಟ್ ಆ್ಯಂಡ್ ಶುಡ್ ಕಮ್ ಟು ಟುಡೇ ಕ್ಲಾಸ್ ಅಂತ ನಾವು ಹೇಳ್ತಿರ್ತೀವಿ, ರೈಟ್. ಸೊ ಆ ಥರ ನಾವು ಯೂಸ್ ಮಾಡಬೇಕಾದ್ರೆ ಈ ಒಂದು ಇಂಡೆಫಿನಿಟನ್ನು ಯೂಸ್ ಮಾಡಬೇಕಾಗತ್ತೆ ಅಂತಂದು. ಸೊ ಐದರ್ ಐತಿ, ನೈದರ್ ಐತಿ, ಫ್ಯೂ, ಕೆಲವು, ಆಲ್ ಎಲ್ಲರೂ, ಸಮ್ ಸೊ ಕೆಲವರು, ಓಕೆ, ಒನ್ ಒಬ್ಬರು, ಸೆವರಲ್ ಹಲವರು, ಬೋತ್ ಇಬ್ಬರು ಅಂತಂದು. ಸೊ ಇನ್ನೂ ಭಾಳಷ್ಟು ಎಕ್ಸಾಂಪಲ್ಸ್ಗಳಿದಾವೆ. ಇದನ್ನ ನೋಡ್ರಿ. ನಾನು ಎಲ್ಲನೂ ಓದ್ತಾ ನಿಮ್ಗೆ ಹೇಳ್ತಾ ಹೋದೆ ಅಂತಂದ್ರೆ ಏನಾಗುತ್ತೆ, ಲೆಂದೇ ಆಗುತ್ತೆ. ಜಸ್ಟ್ ಅದ್ರ ಕಾನ್ಸೆಪ್ಟ್ ಏನಿದೆ ಮತ್ತು ಅದ್ರ ಜೊತೆಗೆ ಎಕ್ಸಾಂಪಲ್ಗಳು ಯಾವ ಥರ ನಾವು ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಿರ್ತೀನಿ. ಸೊ ನೀವಾಗೆ ಇನ್ನೂ ಜಾಸ್ತಿ ವರ್ಕ್ ಮಾಡ್ತಾ ಹೋದರೆ ಯು ಹ್ಯಾವ್ ಟು ಮೋರ್ ನಾಲೆಜ್ ಅಂತ ಹೇಳ್ತಾ ಕಮ್ ಟು ನೆಕ್ಸ್ಟ್ ಒನ್. ಯಾವುದು? ಎಕ್ಸಾಂಪಲ್ ಇನ್ನೂ ಅದಾವೆ, ಸೆಂಟೆನ್ಸ್ಗಳು ಏನದಾವೆ, ಉದಾಹರಣೆಗಳು ಸೆಂಟೆನ್ಸ್ಗೆ ಸಾತ್ ಅದಾವೆ. ಓಕೆ, ಎಲ್ಲ ಸೆಂಟೆನ್ಸ್ಗಳಿಗೆ ಸಾತ್ ಇದ್ದಾವೆ. ನೀವು ನೀಟಾಗಿ ಎವ್ರಿ ಒನ್, ನಾನು ಇಲ್ಲಿ ಹೇಳ್ತೀನಿ, ಐದರ್ ಆಗಿರ್ಬೋದು. ಓಕೆ, ಸೊ ಯು ಕ್ಯಾನ್ ಚೂಸ್ ಐದರ್ ಪೆನ್. ನೀನು ಯಾವುದಾದರೂ ಒಂದು ಪೆನ್ ಆಯ್ಕೆ ಮಾಡಬಹುದು ಅಂತ ಹೇಳ್ತೀವಿ. ಹೌದಾ, ಐದರ್ ಆರ್ ನಾರ್ ಅಂತ ಓದಿರ್ತಿರಲ್ಲ. ಸೊ ಇಂಗ್ಲೀಷಲ್ಲಿ ಯಾವುದಾದ್ರೂ ಸರಿ ತಪ್ಪುಗಳನ್ನು ಹುಡುಕ್ಬೇಕಾದ್ರೆ ಐದರ್ ಆರ್ ನಾರ್ ಅಂತಂದು, ಅದೇ ಥರನೇ ಇಲ್ಲಿನೂ ಈಚ್ ಆಫ್ ದ ಸ್ಟೂಡೆಂಟ್ಸ್ ಗಾಟ್ ಅ ಗಿಫ್ಟ್. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಉಡುಗೊರೆ ಸಿಕ್ಕಿತು ಅಂತಂದು. ನಾನು ಅಲ್ಲಲ್ಲಿ ಯಾವುದು ಹೇಳಿದ್ದೀನಿ ನೋಡ್ಕೊಡ್ರಿ. ಸೆವರಲ್ ಕೇಮ್ ಲೇಟ್. ಹಲವರು ತಡವಾಗಿ ಬಂದರು. ಹಲವರು, ಸೆವರಲ್ ಮೆಂಬರ್ಸ್, ಸೆವರಲ್ ಸ್ಟೂಡೆಂಟ್ಸ್ ಅಂತ ಹೇಳ್ತೀವಿ. ಹಲವರು, ಕೆಲವರು ಅಂತ ಹೇಳಲ್ಲ, ಹಲವರು, ಸೆವರಲ್ ಅಂತ ಹೇಳ್ದ. ಬೋತ್ ಆರ್ ಮೈ ಬ್ರದರ್ಸ್, ಇಬ್ಬರು ನನ್ನ ಸಹೋದರರು. ಸೊ ಈ ಥರ ನಾವೇನು ಮಾಡ್ತೀವಿ ಅಂತಂದರೆ ಸೆಂಟೆನ್ಸ್ಗಳಲ್ಲಿ ಈ ಒಂದು ಇಂಡೆಫಿನಿಟ್ ಒಂದು ಪ್ರೊನೌನ್ ಆಡ್ತಾ ಹೋಗ್ತೀವಿ ಅಂತ ಹೇಳ್ತೀನಿ. ಸೊ ದೆನ್ ಅದ್ರ ಜೊತೆಗೆ ನೋಡ್ರಿ, ಅವೆಲ್ಲ ಎಕ್ಸಾಂಪಲ್ಗಳನ್ನು ಕಂಪಲ್ಸರಿ, ಇಟ್ಸ್ ವೆರಿ ಬ್ಯೂಟಿಫುಲ್ ಎಕ್ಸಾಂಪಲ್ಸ್ ಆರ್ತೆ. ಸೊ ಕಂಪಲ್ಸರಿ ನೀವು ಬರ್ಕೊಂಡು ಅದನ್ನು ಸ್ಟಡಿ ಮಾಡಿರಿ ಅಂತಂದು. ಮತ್ತೆ ಏನು ಮಾಡ್ತೀವಿ ಅಂತಂದರೆ ಇದರಲ್ಲಿ ನೋಡ್ರಿ ಕ್ಲಾಸಿಫಿಕೇಶನ್ಸ್ಗಳನ್ನು ನೋಡ್ತಾ ಹೋಗ್ತೀವಿ. ಸೊ ಯಾವ ಥರ? ಸಿಂಗುಲರ್ ಇಂಡೆಫಿನಿಟ್ ಪ್ರೊನೌನ್ಸ್, ಪ್ಲೂರಲ್ ಇಂಡೆಫಿನಿಟ್ ಪ್ರೊನೌನ್ಸ್, ಬೋತ್ ಸಿಂಗುಲರ್ ಆ್ಯಂಡ್ ಪ್ಲೂರಲ್. ಓಕೆ, ಯಾವ ಥರ ಅದಾವ ಅವು ಅಂತ ಸಪ್ರೇಟಾಗಿ ಮತ್ತೆ ಕೊಟ್ಟಿದ್ದೀವಿ ಅಲ್ಲಿ. ಕ್ಲಾಸಿಫಿಕೇಶನ್ ಅಂತಂದರೆ ಏನು, ಸಿಂಗುಲರ್ ಯಾವ, ಪ್ಲೂರಲ್ ಯಾವ, ಮತ್ತು ಬೋತ್ ಎರಡು ಇರ್ತಕ್ಕಂಥ ಒಂದು ಶಬ್ದಗಳು ಯಾವುವು ಅಂತಂದು ಎರಡು ಕೊಟ್ಟಿದ್ದೀವಿ ಇಲ್ಲಿ. ಸಿಂಗುಲರ್ ಇಂಡೆಫಿನಿಟ್ ಪ್ರೊನೌನ್ಸ್ ಅಂತಂದಾಗ ಸಿಂಗುಲರ್, ಸಮ್ ಒನ್, ಯಾರಾದರೂ ಒಬ್ಬರು ಅಂದರೆ ಸಿಂಗುಲರ್ ಅಲ್ಲ, ಎನಿ ಒನ್ ಅಂದರೆ ಸಿಂಗುಲರ್ ಅಲ್ಲ, ಈಚ್ ಅಂದರೆ ಎಲ್ಲರೂ ಅಂತಂದಾಗ ವಸ್ತು ಅಂತ ಹೇಳ್ತೀವಿ ನಾವು. ಎವ್ರಿ ಒನ್, ನಥಿಂಗ್, ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವನ್ನು ಸೂಚಿಸುವುದಕ್ಕೆ ನಾವೇನು ಮಾಡ್ತೀವಿ, ಸಿಂಗುಲರ್ ಇಂಡೆಫಿನಿಟ್ ಪ್ರೊನೌನನ್ನು ಸಮ್ ಒನ್, ಸಂಬಡಿ. ಓಕೆ, ಈ ಥರ ಯೂಸ್ ಮಾಡ್ತೀವಿ. ಪ್ಲೂರಲಲ್ಲಿ ನೋಡ್ರಿ, ಪ್ಲೂರಲಲ್ಲಿ ನಾವು ಇಂಡೆಫಿನಿಟ್ ಆರ್ಟಿಕಲನ್ನು ಯಾವ ಥರ ಯೂಸ್ ಮಾಡ್ತೀವಿ, ಇಂಡೆಫಿನಿಟ್ ಪ್ರೊನೌನ್ಸನ್ನು ಯಾವ ಥರ ಯೂಸ್ ಮಾಡ್ತೀವಿ ಅಂತಂದರೆ ಫ್ಯೂ, ಮೆನಿ, ಸೆವರಲ್, ಆಲ್, ಸಮ್, ನನ್, ಎನಿ, ಈ ಥರ. ಹಲವರು ಅಥವಾ ಹಲವು ವಸ್ತುಗಳು ಸಂದರ್ಭದ ಮೇಲೆ ಅವಲಂಬಿತವಾಗಿ ನಾವೇನು ಮಾಡ್ತೀವಿ ಅಂತಂದರೆ ಈ ಒಂದು ಇಂಡೆಫಿನಿಟ್ ಪ್ರೊನೌನ್ಸ್ಗಳನ್ನು ಬಳಕೆ ಮಾಡ್ತೀವಿ. ಅದು ಯಾವುದರಲ್ಲಿ? ಪ್ಲೂರಲಲ್ಲಿ ಅಂತಂದು. ಸೊ ದೆನ್ ಫ್ಯೂ, ಮೆನಿ, ಸೆವರಲ್, ಆಲ್ ಅಂತ ಇದೆ. ಇವೇನು ಪ್ಲೂರಲಲ್ಲಿ ನೋಡ್ತೀವಿ. ಇಂಡೆಫಿನಿಟ್ ಪ್ರೊನೌನ್ಸಲ್ಲಿ ಏನು ಮಾಡ್ತೀವಿ? ಪ್ಲೂರಲಲ್ಲಿ ನೋಡ್ತೀವಿ. ಫ್ಯೂ ಅಂದರೆ ಹಲವು, ಮೆನಿ ಅಂದರೆ ಹಲವು ವಸ್ತುಗಳಾಗಿರ್ಬೋದು, ಸೆವರಲ್ ಅಂದ್ರೂ ಹಲವು, ಆಲ್ ಆರ್ ಮೈ ಸ್ಟೂಡೆಂಟ್ಸ್, ಎಲ್ಲರೂ, ಹಲವು ಅಂತ ಹೇಳ್ತೀವಿ. ಬೋತ್ ಸಿಂಗುಲರ್ ಮತ್ತು ಪ್ಲೂರಲಲ್ಲಿ ಯಾವ ಥರ ಯೂಸ್ ಮಾಡ್ತೀವಿ ಅಂದರೆ ಆಲ್ ಯೂಸ್ ಮಾಡ್ತೀವಿ, ಸಮ್ ಯೂಸ್ ಮಾಡ್ತೀವಿ, ನನ್ ಯೂಸ್ ಮಾಡ್ತೀವಿ, ಎನಿ ಯೂಸ್ ಮಾಡ್ತೀವಿ. ಬೋತ್ ಎರಡು ಐತಲ್ಲ, ಆಲ್, ಸಮ್, ಸಂಬಡಿ, ಸಮ್ ಒನ್, ಈ ಥರ ಯೂಸ್ ಮಾಡ್ತೀವಲ್ಲ, ಸಿಂಗುಲರಲ್ಲಿ ಬರುತ್ತೆ. ನನ್ ಯಾವುದಲ್ಲ, ಎನಿ ಅಂದರೆ ಎಲ್ಲನೂ. ಸೊ ಈ ಥರ ಎನಿ ಒನ್ ಅಂತ ಹೇಳ್ತೀವಲ್ಲ, ಸಿಂಗುಲರಲ್ಲಿ ಯೂಸ್ ಮಾಡ್ತೀವಿ, ಆಲ್ ಅಂದರೆ ಪ್ಲೂರಲಲ್ಲಿ ಯೂಸ್ ಮಾಡ್ತೀವಿ, ಬೋತ್ ಆಗಿ ನಾವು ಇಲ್ಲಿ ಬಳಕೆ ಮಾಡ್ತೀವಿ ಅಂತಂದು. ಸೊ ಒನ್ಸ್ ನೀವು ಮತ್ತೆ ಏನು ಮಾಡಿರಿ, ವಿಡಿಯೋನ ನೋಡ್ಕೊಡ್ರಿ. ಎಕ್ಸಾಂಪಲ್ ನೋಡ್ರಿ, ಸೆಂಟೆನ್ಸ್ ಹೆಂಗದವ? ಎವ್ರಿ ಒನ್ ನೋ ದ ಆನ್ಸರ್. ಎಲ್ಲರೂ ಉತ್ತರವನ್ನು ತಿಳಿದಿದ್ದೀರಾ. ನೋ ಒನ್ ಹೆಲ್ಪ್ಡ್ ಮೀ. ಯಾರೂ ನನಗೆ ಸಹಾಯ ಮಾಡಲಿಲ್ಲ. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ಯಾವುದಾದರೂ ಒಂದು ವಸ್ತು ಯಾವುದು ಇಲ್ಲದಿರುವುದಕ್ಕಿಂತ ಉತ್ತಮ. ಎನಿಬಡಿ ಕ್ಯಾನ್ ಡೂ ದಿಸ್ ವರ್ಕ್. ಈ ಕೆಲಸವನ್ನು ಯಾರಾದರೂ ಮಾಡಬಹುದು, ಹೌದಲ್ಲ? ಎನಿಬಡಿ ಕ್ಯಾನ್ ಡೂ ದಿಸ್ ವರ್ಕ್. ನೋಡ್ರಿ, ಎನಿಬಡಿ, ಸಮಥಿಂಗ್, ಫ್ಯೂ ಪೀಪಲ್, ಕೆಲವು ತರಗತಿಯ ಹಾಜರಾದರು, ಮೆನಿ ಲೈಕ್, ಈಚ್ ಆಫ್, ನೈದರ್, ಆಲ್ ವೇರ್, ಸಮ್ ಆರ್. ಹೌದಲ್ಲ? ಈ ಥರ ಎಲ್ಲ ಎಕ್ಸಾಂಪಲ್ಸ್ಗಳನ್ನು ನೀವೇನು ಮಾಡಿರಿ, ಬರ್ಕೊಂಡು ಓದ್ಕೊಡ್ರಿ. ಎಸ್, ನೆಕ್ಸ್ಟ್ ಒನ್ ಯಾವುದು ನೋಡ್ರಿ, ಪ್ರೊನೌನಲ್ಲಿ. ಸೊ ಆಲ್ಮೋಸ್ಟ್ 5 ಕಂಪ್ಲೀಟ್ ಆದವು ಅಂತ ಅನ್ಕೋತೀನಿ. ಅವೆಲ್ಲ 5. ಸೊ ಇನ್ನೂ ಏನು 3 ಅದಾವಲ್ಲ, ಹಿಂದೆ ಇರ್ತಕ್ಕಂಥ ವಿಡಿಯೋದಲ್ಲಿ ಹಾಕಿರ್ತೀವಿ. ಸೊ ಆ ವಿಡಿಯೋಗಳನ್ನು ಚೆಕ್ ಮಾಡಿಕೊಡ್ರಿ, ನಿಮ್ಗೆ ಇನ್ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಏನೂ ಗೊತ್ತಾಗಲ್ಲ. ಸೊ ಆ ವಿಡಿಯೋ ನೋಡ್ಕೊಂಡು ಬಂದು ಈ ವಿಡಿಯೋ ನೋಡ್ರಿ, ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ ನಿಮಗೆ. ಇಂಟ್ರಾಗೇಟಿವ್ ಪ್ರೊನೌನ್ಸ್ ಅಂತಂದು ಎಲ್ಲರಿಗೂ ಗೊತ್ತು. ಇಂಟ್ರಾಗೇಟಿವ್ ಅಂದರೆ ಏನು ಅಂತಂದ್ರೆ ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ. ಹೌದಾ? ಹೂ, ವಾಚ್, ಓಕೆ, ವೈ. ಸೊ ಈ ಥರ ಎಲ್ಲ ಕೇಳ್ತೀವಲ್ಲ, ಅದೆಲ್ಲ ಏನು ಪ್ರಶ್ನಾರ್ಥಕವಾದಂಥ ಸರ್ವನಾಮ, ಇಂಟ್ರಾಗೇಟಿವ್ ಪ್ರೊನೌನ್ ಅಂತಂದು ನಾವು ಅದನ್ನು ಕರಿತೀವಿ. ಸೊ ಇಂಟ್ರಾಗೇಟಿವ್ ಅಂತ ಪ್ರೊನೌನ್ ಅಂತಂದ್ರೆ ಏನು? ಆ್ಯನ್ ಇಂಟ್ರಾಗೇಟಿವ್ ಪ್ರೊನೌನ್ ಈಸ್ ಅ ಪ್ರೊನೌನ್
that is used to ask questions, of course. Okay, so ಇಂಟ್ರಾಗೇಟಿವ್ ಪ್ರನೌನ್ಸ್ ಏನು ಮಾಡ್ತೀವಿ ಅಂತಂದರೆ ಕ್ವಶನ್ಸನ್ನು ಕೇಳುವಂಥ ಸಂದರ್ಭದಲ್ಲಿ ಬಳಸುವಂತಹ ಒಂದು ಪ್ರನೌನ್ ಆಗಿದೆ ಅಂತಂದು ಹೇಳ್ತೀವಿ. ಇಟ್ ಈಸ್ ಯೂಸ್ಡ್ ಇನ್ ಅ ಪ್ಲೇಸ್ ಆಫ್ ಅ ನೌನ್ ವೆನ್ ಆಸ್ಕಿಂಗ್ ಅಬೌಟ್ ಅ ಪರ್ಸನ್, ಥಿಂಗ್ ಆರ್ ಅ ಚಾಯ್ಸ್. ಸೊ ಇವುಗಳಲ್ಲಿ ನಾವೇನು ಮಾಡ್ತೀವಿ, ಇಂಟ್ರಾಗೇಟಿವ್ ಪ್ರನೌನನ್ನು ಬಳಕೆ ಮಾಡ್ತೀವಿ. ಪ್ರಶ್ನಾರ್ಥಕ ಸರ್ವನಾಮ ಎಂದರೆ ಯಾರ ಬಗ್ಗೆ, ಯಾವ ವಸ್ತು, ಯಾವ ವ್ಯಕ್ತಿ ಅಥವಾ ಯಾವ ವಿಷಯದ ಬಗ್ಗೆ ಪ್ರಶ್ನೆ ಕೇಳಲು ಬಳಸುವ ಸರ್ವನಾಮವನ್ನು ನಾವೇನಂತ ಕರಿತೀವಿ, ಪ್ರಶ್ನಾರ್ಥಕ ಸರ್ವನಾಮ ಅಂತಂದು ನಾವು ಅದನ್ನು ಹೇಳ್ತೀವಿ. ಇನ್ ಶಾರ್ಟ್ ಅಲ್ಲಿ ನೋಡ್ರಿ, ವರ್ಡ್ ಲೈಕ್ ಹೂ, ಹೂಮ್, ಹೂಸ್, ವಾಟ್, ವಿಚ್ ಆರ್ ಇಂಟ್ರಾಗೇಟಿವ್ ಪ್ರನೌನ್ಸ್ ಅಂತ ಹೇಳ್ತೀವಿ. ಹೂಮ್, ಹೂ, ವಾಚ್, ದೆನ್ ಹೂಸ್. ಓಕೆ, ಸೊ ಈ ಥರ ನಾವೇನು ಮಾಡ್ತೀವಿ ಅಂತಂದರೆ ಇಂಟ್ರಾಗೇಟಿವ್ ಪ್ರನೌನ್ಸನ್ನು ಬಳಕೆ ಮಾಡ್ತೀವಿ. ಗೊತ್ತಾಯ್ತಲ್ಲ, ಇವೆಲ್ಲ ಪ್ರಶ್ನಾರ್ಥಕ ಒಂದು ಪ್ರಶ್ನೆಯನ್ನು ಕೇಳುವಂಥ ಸಂದರ್ಭದಲ್ಲಿ ಬಳಸುವಂತಹ ಒಂದು ಶಬ್ದಗಳು. ಹೌದಾ, ಇವೆಲ್ಲಿಂದ ಬಂದವು ಅಂತಂದರೆ ಪ್ರನೌನಲ್ಲಿ ನಾವು ನೋಡ್ತೀವಿ ಅಂತಂದು. ಎಂಥ ಪ್ರನೌನು, ಇಂಟ್ರಾಗೇಟಿವ್ ಪ್ರನೌನ್ ಅಂತಂದು. ಈ ಥರ ನೀವು ಏನು ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಓದ್ತಾ ಬರಬೇಕು, ಅಂದರೆ ನೀಟಾಗಿ ಅರ್ಥ ಆಗುತ್ತೆ. ಎಸ್, ಇಂಟ್ರಾಗೇಟಿವ್ ಅಲ್ಲಿ ನೋಡ್ರಿ, ಹೂ ಅಂದರೆ ಯಾರು, ಇದು ಗೊತ್ತೆಲ್ಲರಿಗೂ. ಹೂ ಅಂತ ಯೂಸ್ ಮಾಡ್ತೀವಿ. ಯೂಸ್ಡ್ ಟು ಆಸ್ಕ್ ಅಬೌಟ್ ಅ ಪರ್ಸನ್ಸ್, ಪರ್ಸನ್ಗಳ ಹೆಸರುಗಳನ್ನು ಅಥವಾ ಪರ್ಸನ್ಗಳ ಬಗ್ಗೆ ಮಾತಾಡಬೇಕಾದ್ರೆ ನಾವೇನು ಮಾಡ್ತೀವಿ ಅಂತಂದರೆ, ಅಬೌಟ್ ದ ಪರ್ಸನ್ ಬಗ್ಗೆ ಮಾತಾಡಬೇಕಾದ್ರೆ ಹೂ ಅಂತ ಯೂಸ್ ಮಾಡ್ತೀವಿ. ಯಾರು ಕಾರ್ಯ ಮಾಡ್ತಾ ಇರ್ತಾರಲ್ಲ, ಸೊ ಅವ್ರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಹೂ ಅನ್ನು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಕೊಟ್ಟಿವಿ ನೋಡ್ರಿ, ಹೂ ಈಸ್ ಸಿಂಗಿಂಗ್, ಯಾರು ಹಾಡುತ್ತಿದ್ದಾರೆ ಅಂತ ಹೇಳ್ತೀವಿ. ಹೂ ಹೆಲ್ಪ್ಡ್ ಯು, ನಿಮಗೆ ಯಾರು ಸಹಾಯ ಮಾಡಿದರು. ಸೊ ಈ ಥರ ಹೂ ಅಲ್ಲಿ ಭಾಳಷ್ಟು ಎಕ್ಸಾಂಪಲ್ಗಳನ್ನು ನೋಡ್ಬೋದು, ನೀವು ಸಹ ಕೇಳ್ಬೋದು. ಈ ಥರ ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನೀವು ಇಂಗ್ಲೀಷಿನ ಚೆನ್ನಾಗಿ ಕಲಿತಾ ಹೋಗ್ತೀರಿ. ಹೂಮ್ ಅಂದರೆ ಯಾರನ್ನು. ನೆಕ್ಸ್ಟ್ ಒನ್ ಯಾವುದದ ನೋಡ್ರಿ, ಹೂಮ್ ಅಂದರೆ ಯಾರನ್ನು. ಯೂಸ್ಡ್ ಟು ಆಸ್ಕ್ ಅಬೌಟ್ ಅ ಪರ್ಸನ್, ಆಬ್ಜೆಕ್ಟ್ ಹೇಳುತ್ತೆ ಇಲ್ಲಿ, ಏನು ಆಬ್ಜೆಕ್ಟನ್ನು ಕೇಳುತ್ತೆ ಅಂತಂದು. ಯೂಸ್ಡ್ ಟು ಆಸ್ಕ್ ಅಬೌಟ್ ಅ ಪರ್ಸನ್ಸ್, ಕಾರ್ಯವನ್ನು ಸ್ವೀಕರಿಸುವವರ ಬಗ್ಗೆ ಹೇಳುತ್ತೆ. ಅಲ್ಲಿ ಹೂವಲ್ಲಿ ಕಾರ್ಯ ಯಾರು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳಿದ್ರೆ, ಇಲ್ಲಿ ಕಾರ್ಯವನ್ನು ಯಾರು ಸ್ವೀಕಾರ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳುತ್ತೆ. ನೋಡ್ರಿ ಎಕ್ಸಾಂಪಲ್, ಹೂಮ್ ಡಿಡ್ ಯು ಮೀಟ್, ನೀವು ಯಾರನ್ನು ಭೇಟಿಯಾದಿರಿ. ಹೌದಲ್ಲ, ಹೂಮ್ ಯಾರನ್ನು ಅನ್ಬೇಕಾದ್ರೆ ನಾವು ಹೂಮ್ ಅಂತ ಯೂಸ್ ಮಾಡ್ತೀವಿ. ಹೂಮ್ ಆರ್ ಯು ಟಾಕಿಂಗ್ ಟು, ನೀವು ಯಾರ ಜೊತೆ ಮಾತನಾಡುತ್ತಿದ್ದೀರಿ, ನಿಮ್ಮ ಜೊತೆ. ಹೌದಲ್ವಾ, ಸೊ ಹೂಮ್ ಆರ್ ಯು ಟಾಕಿಂಗ್ ಟು ಅಂದರೆ ನೀವು ಯಾರ ಜೊತೆ ಮಾತನಾಡುತ್ತಿದ್ದೀರಿ. ಹೂಮ್ ವಿಲ್ ಯು ಕಾಲ್ ನೌ, ನೀವು ಈಗ ಯಾರಿಗೆ ಕರೆ ಮಾಡುತ್ತಿದ್ದೀರಿ. ನೀವು ಯಾರನ್ನು, ಯಾರಿಗೆ ಅಂತ ನೀವೇನು ಹೇಳ್ತಿರಲ್ಲ, ಹೂಮ್ ನೀವು ಯಾರಿಗೆ ಕರೆ ಮಾಡ್ತಾ ಇದ್ದೀರಿ. ಸೊ ಈ ಥರ ಯಾರಿಂದ ಕೆಲಸ ಸ್ವೀಕಾರ ಅಂದರೆ ಯಾರು ಕೆಲಸ ಸ್ವೀಕಾರ ಮಾಡ್ತಾ ಇರ್ತಾರಲ್ಲ, ಸೊ ಅವರನ್ನು ನಾವು ಹೂಮ್, ಯಾರನ್ನು ಅಂತಂದು ನಾವಲ್ಲಿ ಹೇಳಬಹುದು. ರೈಟ್. ಎಸ್, ಥರ್ಡ್ ಒನ್ ನೋಡ್ರಿ, ಇಲ್ಲಿ ಟೈಪ್ಸಲ್ಲಿ ಹೂಸ್. ಹೂಸ್ ಅಂದರೆ ಯಾರದು ಅಂತ ಯೂಸ್ ಮಾಡ್ತೀವಿ. ಬಿಲಾಂಗ್ ಟು ಹೂಮ್. ಓಕೆ, ಸೊ ಯೂಸ್ಡ್ ಟು ಆಸ್ಕ್ ಅಬೌಟ್ ಅ ಪೊಸೆಸಿವ್ ಆರ್ ಓನರ್ಶಿಪ್. ನೋಡ್ರಿ, ಇಲ್ಲಿ ಓನರ್ಶಿಪ್ ಅನ್ನು ಹೊಂದಿರುತ್ತೆ ಮತ್ತು ಪೊಸೆಸಿವ್ ಅನ್ನು ಹೊಂದಿರುತ್ತೆ ಅಂತಂದು ಇದೇ ಒಂದು ಶಬ್ದದಲ್ಲೇ ನಿಮಗೆ ಅರ್ಥ ಆಗ್ಬಿಡುತ್ತೆ. ಬಿಲಾಂಗಿಂಗ್ ಟು ಹೂಮ್. ಸೊ ಹೂಸ್ ಬುಕ್ ಈಸ್ ದಿಸ್, ಇದು ಯಾರ ಪುಸ್ತಕ. ಹೌದಲ್ವಾ, ಹೂಸ್ ಬುಕ್ ಈಸ್ ದಿಸ್. ನಾವು ಬುಕ್ಸ್ ಯಾರಾದ್ರೂ ಸ್ಕೂಲಲ್ಲಿ ಬಿಟ್ಟೋಗಿದ್ರೆ ಅಂತ ಕೇಳ್ತೀವಲ್ಲ, ಹೂಸ್ ಬುಕ್ಸ್ ಈಸ್ ದಿಸ್, ಇದು ಯಾರ ಪುಸ್ತಕ. ದಿಸ್ ಇಸ್ ಮೈನ್ ಅಂತ ಯೂಸ್, ಇದು ನನ್ನ ಪುಸ್ತಕ ಅಂತ ನಾವು ಅವಾಗ ಹೇಳ್ತೀವಿ. ಹೂಸ್ ಪೆನ್ ಡಿಡ್ ಯು ಟೇಕ್, ನೀವು ಯಾರ ಪೆನ್ ತೆಗೆದುಕೊಂಡಿದ್ದೀರಿ. ಹೂಸ್ ಯಾರ ಪೆನ್ನು ತೆಗೆದುಕೊಂಡಿದ್ದೀರಿ, ಯಾರದು ಅನ್ನೋದ್ರ ಬಗ್ಗೆ ನಾವಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತಂದು. ಎಸ್, ನೆಕ್ಸ್ಟ್ ಒನ್ ಯಾವುದದ ನೋಡ್ರಿ, ವಾಟ್. ಇದಂದ್ರೆ ಎಲ್ಲರಿಗೂ ಗೊತ್ತು, ಯಾಕಂದ್ರೆ ಕ್ವಶನ್ ಮಾಡ್ತೀವಿ. ವಾಟ್ ಏನು, ಇದು ಯಾವಾಗ ಯೂಸ್ ಮಾಡ್ತೀವಿ ನೋಡ್ರಿ, ಯೂಸ್ಡ್ ಟು ಆಸ್ಕ್ ಅಬೌಟ್ ಅ ಥಿಂಗ್, ಐಡಿಯಾಸ್ ಆರ್ ಆ್ಯಕ್ಷನ್. ಈ ಸಂದರ್ಭದಲ್ಲಿ ಬಳಕೆ ಮಾಡ್ತೀವಿ ನಾವು. ನೋಡ್ರಿ, ಖಾಲಿ ಹೂಸ್ ಅಂದರೆ ಯಾರದು, ವಾಟ್ ಅಂದರೆ ಏನು, ಹೂ ಅಂದರೆ ಯಾರು ಅಂತ ಇಷ್ಟೇ ಹಾಕಿಲ್ಲ ಇಲ್ಲಿ ನೋಟ್ಸಲ್ಲಿ. ಹೌದಲ್ವಾ, ಸೊ ಇದರಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ವಾಟ್ ಅನ್ನೋದನ್ನು ಯಾವಾಗ ಬಳಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆನೂ ಸಹ ಇಲ್ಲಿ ನಾವು ಹೇಳಿದ್ದೀವಿ. ಓಕೆ, ಯೂಸ್ಡ್ ಟು ಆಸ್ಕ್ ಅಬೌಟ್ ಅ ಥಿಂಗ್, ಐಡಿಯಾಸ್, ಆ್ಯಕ್ಷನ್ಸ್. ರೈಟ್. ಸೊ ಇವುಗಳ ಬಗ್ಗೆ ನಾವು ಹೇಳಬೇಕಾದಂಥ ಸಂದರ್ಭದಲ್ಲಿ ವಾಟ್ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀವಿ. ವಾಟ್ ಈಸ್ ಯುವರ್ ನೇಮ್, ನಿಮ್ಮ ಹೆಸರೇನು. ವಾಟ್ ಆರ್ ಯು ಡೂಯಿಂಗ್, ನೀನು ಏನು ಮಾಡುತ್ತಿದ್ದೀಯಾ. ಹೀಗೆ ಹಲವಾರು ಕ್ವಶನ್ಸ್ಗಳನ್ನು ನೀವು ರೈಸ್ ಮಾಡ್ತಾ ಬರಬಹುದು ಅಂತಂದು. ಸೊ ಎಲ್ಲವುಗಳನ್ನು ನೋಡ್ಕೊಡ್ರಿ ನೀವು. ನಾನು ಎಲ್ಲಗಳನ್ನು ಓದ್ತಾ ಹೋದರೆ ಏನಾಗುತ್ತೆ, ಐ ಹ್ಯಾವ್ ಟೇಕ್ ಅ ಮೋರ್ ಟೈಮ್ ಅಂತ ಅನ್ಕೋತೀನಿ. ಎಸ್, ಫಿಫ್ತ್ ಒನ್ ವಿಚ್, ಯಾವುದು ಅಂತ ಕೇಳಬೇಕಾದ್ರೆ ಬಟ್ ಯಾವಾಗ ಯೂಸ್ ಮಾಡ್ತೀವಿ ನೋಡ್ರಿ, ಯೂಸ್ಡ್ ಟು ಆಸ್ಕ್ ಅಬೌಟ್ ಅ ಸ್ಪೆಸಿಫಿಕ್ ಚಾಯ್ಸ್ ಅಮಾಂಗ್ ಟು ಆರ್ ಮೋರ್ ಥಿಂಗ್ಸ್. ನೋಡ್ರಿ, ಸ್ಪೆಸಿಫಿಕ್ ಆಗಿ ನಾವು ಚೂಸ್ ಮಾಡಿದ್ವಿ ಅಂತಂದಾಗ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ವಸ್ತುಗಳಾಗಿರ್ಬಹುದಲ್ಲಿ. ಸೊ ಅಂಥ ಸಂದರ್ಭದಲ್ಲಿ ವಿಚ್ ಒನ್ ಅಂತ ಕೇಳ್ತೀವಿ, ವಿಚ್ ಅನ್ನು ಯೂಸ್ ಮಾಡ್ತೀವಿ. ವಿಚ್ ಕಲರ್ ಡೂ ಯು ಲೈಕ್, ನೀವು ಯಾವ ಬಣ್ಣವನ್ನು ಇಷ್ಟಪಡುತ್ತೀರಿ. ಅಲ್ಲಿ ಭಾಳ ಇರ್ತಾವೆ. ಹೌದಲ್ಲ, ನಾವು ಅದರಲ್ಲಿ ಏನು ಮಾಡಬೇಕು, ಚೂಸ್ ಮಾಡಬೇಕು. ರೈಟ್. ಅಲ್ಲಿ ತುಂಬ ಕಲರ್ಸ್ಗಳನ್ನು ನಾವು ನೋಡಿರ್ತೀವಿ, ಅದರಲ್ಲಿ ಒಂದನ್ನು ನಾವೇನು ಮಾಡಬೇಕಾಗುತ್ತೆ, ಚೂಸ್ ಮಾಡಬೇಕಾಗುತ್ತೆ. ಆವಾಗ ವಿಚ್ ಅಂತ ಯೂಸ್ ಮಾಡಬೇಕಾಗುತ್ತೆ. ಓಕೆ, ವಿಚ್ ಕಲರ್ ಡೂ ಯು ಲೈಕ್, ವಿಚ್ ಈಸ್ ಯುವರ್ ಕಾರ್, ವಿಚ್ ಸಬ್ಜೆಕ್ಟ್ ಡೂ ಯು ಪ್ರಿಫರ್. ಓಕೆ, ಸೊ ಈ ಥರ ನಾವೇನು ಮಾಡ್ತೀವಿ ಅಂತಂದರೆ
ಯೂಸ್ ಮಾಡ್ತಾ ಹೋಗ್ತೀವಿ. ವಿಚ್ ಭಾಳಷ್ಟಕ್ಕೆ ಯೂಸ್ ಮಾಡ್ತಿರ್ತೀವಿ, ಕೇಳಬೇಕಂತ ಅನಿಸ್ತಿರ್ತೈತಿ, ಹೌದಾ? ಆದರೆ ನಮ್ಗೆ ಇಂಗ್ಲೀಷೇ ಕರೆಕ್ಟಾಗಿ ಗೊತ್ತಿರಲಿಲ್ಲ ಯಾವ ಸಂದರ್ಭದಲ್ಲಿ ಯಾವುದನ್ನು ಬಳಕೆ ಮಾಡಬೇಕು ಅಂತಂದು. ಆದರೆ ನಮ್ಮ ಕ್ಲಾಸ್ಗಳನ್ನು ನೀವು ಕಂಟಿನ್ಯೂ ಆಗಿ ನೋಡ್ತಾ ಹೋದರೆ ಪ್ರತಿಯೊಂದ್ರ ಬಗ್ಗೆನೂ ನಾವು ಡೀಟೇಲ್ಸನ್ನು ಹೇಳ್ತಾ ಹೋಗ್ತೀವಿ. ನಮ್ಮ ಕಡೆಯಿಂದ ಏನಾದರೂ ಮಿಸ್ಟೇಕ್ಸ್ ಆದರೆ ಯು ಡೋಂಟ್ ಮಿಸ್ ಫಾರ್ ಇನ್ ಅ ಕಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ನೋಡ್ರಿ, ಡಿಫ್ರೆನ್ಸ್ ಬಿಟ್ವೀನ್ ದ ಇಂಟ್ರೋಗೇಟಿವ್ ಪ್ರೊನೌನ್ ಆ್ಯಂಡ್ ಇಂಟ್ರೋಗೇಟಿವ್ ಅಡ್ಜೆಕ್ಟಿವ್ ನಾವು ಮುಂಚೆನೇ ಹೇಳಿದ್ವಿ ಅಲ್ಲ. ಸೊ ಅದೇ ರೀತಿಯೇ ಇಲ್ಲಿನೂ ಇಂಟ್ರೋಗೇಟಿವ್ ಪ್ರೊನೌನ್ಸ್ ಮತ್ತು ಇಂಟ್ರೋಗೇಟಿವ್ ಅಡ್ಜೆಕ್ಟ್ ಮಧ್ಯೆ ಇರತಕ್ಕಂಥ ವ್ಯತ್ಯಾಸಗಳು ಯಾವ ಥರ ಇದ್ದಾವೆ, ಅವು ಯಾವ ಥರ ಕೆಲಸ ಮಾಡ್ತವೆ ಅನ್ನೋದ್ರ ಬಗ್ಗೆ ಐತೆ ನೋಡ್ರಿ. ಇಲ್ಲಿ ಒಂದು ಇಂಟ್ರೋಗೇಟಿವ್ ಪ್ರೊನೌನ್ ರೀಪ್ಲೇಸ್ ಅ ನೌನ್. ಎಕ್ಸಾಂಪಲ್ ನೋಡ್ರಿ, ಹೂ ಈಸ್ ಎಟ್ ದ ಡೋರ್, ಬಾಗಿಲಿನ ಬಳಿ ಯಾರು ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ ಅಂತಂದು. ಇದು ಎಲ್ಲಿ ಇಂಟ್ರೋಗೇಟಿವ್ ಪ್ರೊನೌನಲ್ಲಿ ಹೇಳ್ತೀವಿ ನಾರ್ಮಲ್ ಆಗಿ, ಬಾಗಿಲಿನ ಬಳಿ ಯಾರು ಇದ್ದಾರೆ. ಇಂಟ್ರೋಗೇಟಿವ್ ಅಡ್ಜೆಕ್ಟಿವ್ ಅಲ್ಲಿ ನೋಡ್ರಿ, ಡಿಸ್ಕ್ರೈಬ್ಸ್ ಅ ನೌನ್. ವಿಚ್ ಬುಕ್ ಡೂ ಯು ವಾಂಟ್, ಯಾವ ಪುಸ್ತಕ ಬೇಕು ಅಂತ ನಾವು ಅಲ್ಲಿ ಏನು ಮಾಡ್ತೀವಿ, ಅಡ್ಜೆಕ್ಟಿವ್ ಅಂದರೆ ನಿಮ್ಮ ತಲೆಯಲ್ಲಿ ಇರಬೇಕು. ಡಿಸ್ಕ್ರೈಬ್ ದ ನೌನನ್ನು ನಾವು ಏನು ಮಾಡ್ತಾ ಇದ್ದೀವಿ, ವಿವರಣೆ, ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ ಯಾವ ಪುಸ್ತಕ ಬೇಕು ಅಂತಂದು. ಓಕೆ, ಸೊ ಈ ಥರ ನಾವೇನು ಮಾಡ್ಬೋದು ಅಂತಂದರೆ ವಿಚ್ಚನ್ನು ಬಳಕೆ ಮಾಡ್ಬೋದು. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಟ್ರಾಗೇಟಿವ್ ಪ್ರೊನೌನ್ ಆ್ಯಂಡ್ ಇಂಟ್ರಾಗೇಟಿವ್ ಅಡ್ಜೆಕ್ಟ್? ನೀವು ಫಸ್ಟ್ ನೀವು ವರ್ಡ್ ಬಗ್ಗೆ ಅರ್ಥ ಮಾಡ್ಕೋಬೇಕು. ಇಂಟ್ರಾಗೇಟಿವ್ ಅಂದರೆ ಪ್ರಶ್ನಾರ್ಥಕ ಒಂದು ಸರ್ವನಾಮ, ಅದೇ ರೀತಿ ಪ್ರಶ್ನಾರ್ಥಕ ಒಂದು ಗುಣವಾಚಕ ಅಂತಂತನೂ ನಾವಲ್ಲಿ ಹೇಳ್ತೀವಿ ಕನ್ನಡದಲ್ಲಿ ಹೇಳಬೇಕಾದ್ರೆ. ಎಸ್, ಸೆವೆಂತ್ ಒನ್ ನೋಡ್ರಿ. ಸೆವೆಂತ್ ಒನ್ ಯಾವುದು ಪ್ರೊನೌನಲ್ಲಿ ಅಂತಂದರೆ, ಪ್ರತಿಯೊಂದು ಪ್ರೊನೌನ್ಗಳು ಹೆಂಗಿದಾವೆ ಅಂತಂದರೆ ತಮ್ಮದೇ ಆದಂತಹ ಒಂದು ಡಿಫ್ರೆಂಟ್ ಆದಂಥ ಮೀನಿಂಗ್ಗಳ ಜೊತೆಗೆ ಇದ್ದಾವೆ ಅಂತ ಹೇಳ್ಬೋದು. ಯಾಕಂದರೆ ನಾವು ಇಂಗ್ಲೀಷನ್ನು ಪರ್ಫೆಕ್ಟಾಗಿ ಕಲಿಬೇಕು, ಪ್ರತಿಯೊಂದು ಶಬ್ದಗಳನ್ನು ಇವತ್ತಿಂದ ನಾವು ಬಳಕೆ ಮಾಡಬೇಕು ಅಂತಂದರೆ ನಾವು ಈ ಒಂದು ಏನು ಪಾರ್ಟ್ಸ್ ಆಫ್ ಸ್ಪೀಚ್ ಇದೆಯಲ್ಲ ಅದು ಬಂತು ಅಂತಂದರೆ ಆಲ್ಮೋಸ್ಟ್ ನಮ್ಗೆ ಏನಾಗುತ್ತೆ ಅಂತಂದರೆ 50% ವಿ ಕ್ಯಾನ್ ರೀಚ್ ಫಾರ್ ಇನ್ ಕಮ್ಸ್ ಟು ಇಂಗ್ಲೀಷ್ ಅಂತ ಹೇಳ್ಬೋದು. ಎಸ್, ಡಿಫ್ರೆನ್ಸ್ ಏನು? ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್, ವಿಭಾಜಕ ಸರ್ವನಾಮಗಳು. ಪ್ರತಿಯೊಂದು ಹೆಸರಲ್ಲೇ ಮೀನಿಂಗ್ ಇದೆ. ಆದರೆ ನೀವೇನು ತಿಳ್ಕೊಬೇಕು ಅಂತಂದರೆ, ಸಾವಿರಾರು ಜನ ಕ್ಲಾಸ್ಗಳನ್ನು ಮಾಡಿರ್ತಾರೆ, ಯಾರು ನೋಡಬೇಕು ಯಾರ್ದಿಲ್ಲ ಅಂತ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ನಿಮಗೆ ಯಾರ್ದು ಅರ್ಥ ಆಗುತ್ತೆ, ನಿಮಗೆ ಏನು ಅವಶ್ಯಕತೆ ಇದೆ, ವಾಟ್ ಈಸ್ ಅ ನೀಡ್ ಫಾರ್ ಯು, ಸೊ ಅದನ್ನು ಮಾತ್ರ ನೀವೇನು ಮಾಡಬೇಕಾಗುತ್ತೆ, ಅಬ್ಸರ್ವ್ ಮಾಡಬೇಕಾಗುತ್ತೆ ಅಂತಂದು. ಸೊ ಯಾವುದು ಚೆನ್ನಾಗಿ ಅನಿಸುತ್ತೆ, ಯಾವುದು ನೋಟ್ಸ್ ನಿಮಗೆ ನೀಡಿರುತ್ತೆ ಅವುಗಳನ್ನು ನೀವು ತೊಗೊಳ್ತಾ ಹೋಗ್ಬೋದು. ಎಸ್, ನೋಡ್ರಿ, ಏನು ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಅಂತಂದರೆ ವಿಭಾಜಕ ಅಂತ ಹೇಳ್ತೀವಿ. ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ರೆಫರ್ಸ್ ಟು ಈಚ್ person or a thing separately rather than collectively. It means we are taking about one by one, individually, not all together. ಓಕೆ, ವಿಭಾಜಕ ಸರ್ವನಾಮ ಎಂದರೆ ವ್ಯಕ್ತಿಯನ್ನು ಅಥವಾ ವಸ್ತುವನ್ನು ಒಟ್ಟಿಗೆ ಅಲ್ಲ, ಪ್ರತ್ಯೇಕವಾಗಿ ಸೂಚಿಸುವ ಸರ್ವನಾಮ. ಅಂದರೆ ಒಬ್ಬೊಬ್ಬರಾಗಿ, ಒಂದೊಂದಾಗಿ ಎಂಬ ಅರ್ಥವನ್ನು ನೀಡುತ್ತೆ ನೋಡ್ರಿ. ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಅಂದರೆ ಏನು? ಒಬ್ಬೊಬ್ಬರಾಗಿ ಬರ್ರಿ, ಒಂದೊಂದಾಗಿ ತಗೊಳ್ರಿ ಅಂತ. ಈಗ ಏನಾಯ್ತು, ಡಿಸ್ಟ್ರಿಬ್ಯೂಟ್ ಆಯ್ತಲ್ಲ. ಸೊ ಅಂದರೆ ಸಪರೇಟ್ ಮಾಡ್ತಾ ಇದೀವಲ್ಲ, ಫಸ್ಟಿಗೆ ಮೀನಿಂಗ್ ಇಡೈತೆ ಇದೆ, ಅದರಿಂದ ಕಲೆಕ್ಟಿವ್ಲಿ ಕಲೆಕ್ಟ್ ಮಾಡ್ಕೊಂಡು ಅದನ್ನೇನು ಮಾಡ್ತೀವಿ, ಸಪರೇಟ್ ಮಾಡ್ತೀವಿ ಅಂತಂದು. ಈಗ ಜಾಸ್ತಿ ಜನ ಇರ್ತಾರೆ, ಒಬ್ಬೊಬ್ಬರೇ ಬರ್ರಿ ಅಂತಂದು, ಅಲ್ಲೇನಾಯ್ತು, ಡಿವೈಡ್ ಆಯಿತು. ಒಂದೊಂದೇ ತಗೊಳ್ರಿ, ಅಲ್ಲೇನಾಯ್ತು, ಡಿವೈಡ್ ಆಯಿತು ಅಂತಂದು. ಈ ಥರ. ಓಕೆ, ಲಿಸ್ಟ್ ಆಫ್ ಕಾಮನ್ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್ ಅಂತಂದು. ಸೊ ಏನು ಲಿಸ್ಟ್ ಇದೆ ನೋಡ್ರಿ ಅಂತಂದರೆ, ಈಚ್, ಐದರ್, ನೈದರ್, ಎನಿ, ಒನ್, ನನ್, ಎವ್ರಿ, ಎವ್ರಿವನ್, ಎವ್ರಿಬಡಿ, ಬೋತ್ ಆಫ್. ಆಲ್ರೆಡಿ ನೋಡಿದ್ವಲ್ಲ ನಾವು ಹಿಂದೆಯಲ್ಲಿ. ಸೊ ಐದರ್ ಅಂತಂದರೆ ಯಾವುದಾದ್ರು ಒಂದು, ನೈದರ್ ಅಂದರೆ ಯಾವುದಾದ್ರು ಒಂದು, ಎನಿ ಅಂತಂದರೆ ಎನಿ ಒನ್, ಇಷ್ಟರಲ್ಲಿ ಯಾವುದಾದ್ರು ಒಂದು. ಓಕೆ, ನನ್ ಅಂದರೆ ಯಾವುದು ಅಲ್ಲ ಅಂತ ಅರ್ಥ. ಈಚ್ ಅಂತಂದರೆ ಇಷ್ಟರಲ್ಲಿ ಈಚ್ ಅದಾವ. ಓಕೆ, ಈಚ್ ಒನ್ ಅಂದರೆ ಪ್ರತಿ ಒಬ್ಬೊಬ್ಬರು ಅಂತ. ಎವ್ರಿ ಒನ್ ಅಂದರೆ ಇಷ್ಟರಲ್ಲಿ ಒಬ್ಬರು ಅಂತ ಅರ್ಥ. ಓಕೆ, ಸೊ ಎವ್ರಿಬಡಿ ಸೇಮ್ ಮೀನಿಂಗನ್ನು ಕೊಡುತ್ತೆ, ಬಟ್ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಪ್ರತಿಯೊಂದನ್ನು ಬಳಕೆ ಮಾಡಬೇಕಾಗುತ್ತೆ ಅಂತಂದು. ನೋಡ್ರಿ, ಎಕ್ಸಾಂಪಲ್ ಕನ್ನಡದಲ್ಲಿ ಇದೆ, ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಡೀಟೇಲ್ಡ್ ಎಕ್ಸ್ಪ್ಲೇನೇಷನ್ಸ್ ಆಫ್ ಈಚ್ ವರ್ಡ್ ಅಂತಂದು. ಈಚ್ ಅಂತಂದರೆ ನೋಡ್ರಿ, ಇಲ್ಲಿ ಹೇಳಿದ್ರಲ್ಲ, ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆಫ್ ಈಚ್ ವರ್ಡ್ ಅಂತಂದು, ರೈಟ್? ಎಸ್, ಈಚ್ ಅಂದರೆ ಪ್ರತಿ ಅಥವಾ ಒಂದೊಂದು ಅಂತ ಹೇಳ್ತೀವಿ. ಈಚ್ ಅಂದಗಳೇ ಜಾಸ್ತಿ ಇದಾವೆ ಅಂತ ಅರ್ಥ ಮಾಡ್ಕೊಳ್ಬಾರ್ದು ನೀವು. ಈಚ್ ಅಂತಂದರೆ ಪ್ರತಿ ಒಂದನ್ನು ಅಂತ ಅರ್ಥ ಆಗುತ್ತೆ. ಇಲ್ಲಿ ರಿಫರ್ಸ್ ಟು ಎವ್ರಿ ಪರ್ಸನ್ ಆರ್ ಅ ಥಿಂಗ್ ಇಂಡಿವಿಜುವಲಿ, ಯೂಸ್ಡ್ ವೆನ್ ದ ನಂಬರ್ ಈಸ್ 2 or more. ಯಾವಾಗ ಯೂಸ್ ಮಾಡಬೇಕು ಈಚು? ಜಾಸ್ತಿ, ಎರಡಕ್ಕಿಂತ ಜಾಸ್ತಿ ಇದು ಅಂತಂದರೆ ಆವಾಗ ನಾವು ಯೂಸ್ ಮಾಡಬೇಕಾಗತ್ತೆ. ಇದು ನಿಮ್ಮ ತಲೆಯಲ್ಲಿ ಇರಲಿ. ಸೊ ಈಚ್ ಫ್ಲವರ್ ಈಸ್ ಅ ಬ್ಯೂಟಿಫುಲ್, ಪ್ರತಿ ಹೂವು ಸುಂದರವಾಗಿದೆ. ನೋಡ್ರಿ, ಒಂದು 10 ಗಿಡಗಳನ್ನು ನಿಮ್ಮ ಮನೆ ಹತ್ರ ನೀವು ಬೆಳೆಸಿದ್ದೇ ಆಗಿತ್ತು ಅಂತಂದರೆ, ದುಂಡು ಮಲ್ಲಿಗೆ ಹೂವು ಜಾಸ್ತಿ 10 ದುಂಡು ಮಲ್ಲಿಗೆ ಹೂವು ಇದ್ದು ಅಂತಂದರೆ ಪ್ರತಿಯೊಂದು ಹೂವು ಏನಾಗಿವೆ ಅಂತಂದರೆ ಸುಂದರವಾಗಿ ಕಾಣಿಸ್ತಾ ಇದ್ದಾವೆ, ಸುಂದರವಾಗಿ ಇವೆ ಅಂತಂದು. ಈಚ್ ಸ್ಟೂಡೆಂಟ್ಸ್ ಮಸ್ಟ್ ಸಬ್ಮಿಟ್ ಹೋಮ್ ವರ್ಕ್, ಪ್ರತಿ ವಿದ್ಯಾರ್ಥಿಯು ಗೃಹಪಾಠ ಸಲ್ಲಿಸಬೇಕು. ಹೌದಲ್ಲ, 20 ಜನ ಸ್ಟೂಡೆಂಟ್ಸ್ ಅದಾರ ಅಂತಂದ್ರೆ ಪ್ರತಿ ಒಬ್ರು ಈಚ್ ಸ್ಟೂಡೆಂಟ್ಸ್ ಮಸ್ಟ್
ಆ್ಯಂಡ್ ಶುಡ್ ಸಬ್ಮಿಟೆಡ್ ಹೋಮ್ವರ್ಕ್ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಟೀಚರ್ಸ್ ಸ್ಕೂಲಲ್ಲಿ ಹೇಳ್ತಾ ಇರ್ತಾರೆ, ಕಾಲೇಜಲ್ಲಿ ಸ್ಟೂಡೆಂಟ್ಸಿಗೆ ಟೀಚರ್ಸ್ ಹೇಳ್ತಾ ಇರ್ತಾರೆ. ಓಕೆ, ಸೊ ನೋಡ್ರಿ, ಐದರ್ ಯಾವುದಾದ್ರೂ ಒಂದು refers to one of the two choice used only when there are two options. Example, you may sit on either chair. ನೀವು ಎರಡು ಕುರ್ಚಿಗಳಲ್ಲಿ ಯಾವುದಾದ್ರೂ ಒಂದು ಮೇಲೆ ಕುಳಿತುಕೊಳ್ಳಬಹುದು ಅಂತ ಹೇಳಕತ್ತಾರ. ಓಕೆ, ಯು ಮೇ ಸಿಟ್ ಆನ್ ಐದರ್ ಚೇರ್. ಅಲ್ಲಿ 2-3 ಚೇರ್ ಅದಾವ ಅಂತಂದ್ರೆ ನೀವು ಈ ಎರಡು ಚೇರ್ ಅದಾವ. ಓಕೆ, ಸೊ ಐದರ್ ಅಂತಂದ್ರೆ 2 ಇರಬೇಕಲ್ಲ, ಅಂದಾಗೆ ಮಾತ್ರ ಐದರನ್ನೇ ಯೂಸ್ ಮಾಡ್ತೀವಿ ಅಂತ ಪಕ್ಕ ಆಯ್ತು ನಿಮಗೆ ಇವಾಗ, ಹೌದಲ್ವಾ? ನೀನು 2 ಕುರ್ಚಿಗಳಲ್ಲಿ ಯಾವುದಾದ್ರೂ ಒಂದರ ಮೇಲೆ ಕುಳಿತುಕೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ. ಯು ಮೇ ಸಿಟ್ ಆನ್ ಐದರ್ ಚೇರ್ ಅಂತ ಅರ್ಥ. ಗೊತ್ತಾಯ್ತಲ್ಲ? ಐದರ್ ಯಾವಾಗ ಬಳಕೆ ಮಾಡಬೇಕು? ಐದರ್ ರೋಡ್ ಲೀಡ್ಸ್ ಟು ದ ಟೆಂಪಲ್. 2 ರಸ್ತೆಗಳು ಏನಾಗ್ತವೆ? ಟೆಂಪಲ್ಗೆ ಹೋಗ್ತವೆ, ಅಂದ್ರೆ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಯ್ತವೆ. ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಕರೆದೊಯ್ಯುತ್ತದೆ. 2 ರಸ್ತೆಗಳಲ್ಲಿ ಯಾವುದಾದರೂ ಒಂದು ದೇವಸ್ಥಾನಕ್ಕೆ ಕರೆದೊಯ್ಯುತ್ತದೆ. ಐದರ್ ರೋಡ್ ಲೀಡ್ಸ್ ಟು ದ ಟೆಂಪಲ್. ಈಗ 2 ರೋಡ್ಗಳು ಕಾಣಿಸ್ತಾ ಇರ್ತವೆ ನಿಮಗೆ, ಹೌದಲ್ವಾ? ಹೋಗ್ಬೇಕಾದ್ರೆ ಇದರಲ್ಲಿ ಯಾವುದಾದ್ರು ಒಂದು ಮಾತ್ರ ಏನಾಗುತ್ತೆ, ನಿಮಗೆ ಟೆಂಪಲ್ಗೆ ಕರ್ಕೊಂಡು ಒಯ್ದು ಬಿಡುತ್ತೆ ಅಂತಂದು. ಸೊ ಈ ತರ ಇದ್ದಾಗ ಮಾತ್ರ ನಾವು ನಿಮ್ಮ ಮುಂದಗಡೆ 2, ಓಕೆ, ಸೊ 2 ಇದ್ದಾಗ ಮಾತ್ರ ನೀವು ಒಂದನ್ನು ಚಾಯ್ಸ್ ಮಾಡೋದೇ ಯಾವುದು? ಐದರ್ ಅಂತಂದು ನಾವಲ್ಲಿ ಬಳಕೆ ಮಾಡ್ತೀವಿ ಅಂತಂದು. ಎಸ್, ನೈದರ್ ನೋಡ್ರಿ, ಯಾವುದು ಅಲ್ಲ ಅಂತ ಹೇಳ್ಬೇಕಾಗಿತ್ತು. ಅಂದ್ರೆ ಯೂಸ್ಡ್ ಟು ಶೋ ದ್ಯಾಟ್ ನನ್ ಆಫ್ ದ ಟೂ ಆರ್ ಅಕ್ಸೆಪ್ಟೇಬಲ್ ಆರ್ ಟ್ರೂ. ನೈದರ್ ಆನ್ಸರ್ ಈಸ್ ಕರೆಕ್ಟ್. 2 ಉತ್ತರಗಳಲ್ಲಿ ಯಾವುದು ಸರಿ ಇಲ್ಲ ಅಂತ ಅರ್ಥ ಆಗುತ್ತೆ. ನೈದರ್ ಆನ್ಸರ್ ಈಸ್ ಕರೆಕ್ಟ್. 2 ಉತ್ತರಗಳಲ್ಲಿ ಯಾವುದು ಸರಿ ಅಲ್ಲ ಅಂತ ಆಗುತ್ತೆ. ನೈದರ್ ಆಫ್ ದ ಮೆನ್ ಕೇಮ್. ಆ ಇಬ್ಬರಲ್ಲಿ ಯಾರೂ ಬಂದಿಲ್ಲ. ನೈದರ್ ಆಫ್ ದ ಮೆನ್ ಕೇಮ್. ನೈದರ್ ಆಫ್ ದ ಹುಮ್ಯಾನ್ ಕೇಮ್. ಓಕೆ, ಅವರಿಬ್ಬರಲ್ಲಿ ಯಾರೊಬ್ಬರು ಬಂದಿಲ್ಲ ಅಂತ ಅರ್ಥ ಆಗುತ್ತೆ. ಸೊ ನೈದರ್ ಯಾವಾಗ ಯೂಸ್ ಮಾಡ್ತೀವಿ? ಯಾವುದಲ್ಲ ಅನ್ಬೇಕಾದ್ರೆ ನೈದರ್ ಯೂಸ್ ಮಾಡಬೇಕಾಗುತ್ತೆ. ಎನಿ, ಯಾರಾದರೂ, ಯಾವುದಾದರೂ. ಸೊ ಈ ಥರ ಯೂಸ್ ಮಾಡಬೇಕಾದ್ರೆ. ಸೊ ನೋಡ್ರಿ, ಯೂಸಸ್ ಹೇಳಿದಾರಲ್ಲಿ ಏನಂತ, ರೆಫರ್ಸ್ ಟು ಒನ್ ಆರ್ ಮೋರ್ ಆರ್ ನಾಟ್ ಆಲ್, ಕ್ಯಾನ್ ಮೀನ್ ನೋ ಸ್ಪೆಸಿಫಿಕ್ ಪರ್ಸನ್ ಆರ್ ಥಿಂಗ್. ಓಕೆ, ಕ್ಯಾನ್ ಮೀನ್ ನೋ ಸ್ಪೆಸಿಫಿಕ್ ಅನ್ನೋ ವರ್ಡ್ ಗೊತ್ತಿರಲಿ. ನೋ ಸ್ಪೆಸಿಫಿಕ್ ಅಂದ್ರೆ ನಿರ್ದಿಷ್ಟ, ನೋ ಸ್ಪೆಸಿಫಿಕ್ ಅಂದ್ರೆ ಸ್ಪೆಸಿಫಿಕ್ ಇಲ್ಲ ಅಂತ ಅರ್ಥ. ಓಕೆ, ಸೊ ಎಕ್ಸಾಂಪಲ್ ನೋಡ್ರಿ, ಈಸಿ ಟು ಅಂಡರ್ಸ್ಟ್ಯಾಂಡ್. ಎನಿ ಆಫ್ ದ್ಯಾಮ್ ಕ್ಯಾನ್ ಜಾಯಿನ್. ಅವರಲ್ಲಿ ಯಾರಾದರೂ ಸೇರಬಹುದು ಅಂತ ಅರ್ಥ ಆಗುತ್ತೆ. ಎನಿ ಆಫ್, ಅಲ್ಲಿ ಎನಿ ಹೇಳಕತ್ವಲ್ಲ, ಯಾರಾದರೂ. ಎನಿ ಆಫ್ ದ್ಯಾಮ್ ಕ್ಯಾನ್ ಜಾಯಿನ್. ಅವರಲ್ಲಿ ಯಾರಾದರೂ ಸೇರಬಹುದು. ಟೇಕ್ ಎನಿ ಬುಕ್ ಯು ಲೈಕ್. ನಿನಗೆ ಇಷ್ಟವಾದ ಯಾವುದಾದರೂ ಪುಸ್ತಕ ತೆಗೆದುಕೊಳ್ಳು, ಹೌದಲ್ಲ? ಸೊ ಎನಿವನ್ ಯು ಕ್ಯಾನ್ ಟೇಕ್. ಓಕೆ, ಸೊ ಈ ಥರ ನಾವು ಯೂಸ್ ಮಾಡ್ಬೋದು ಅಂತಂದು. ಸೊ ನನ್, ಯಾರು ಇಲ್ಲ, ಯಾವುದು ಇಲ್ಲ ಅಂತಂದ್ರೆ ಫಸ್ಟು ನೋ ಒನ್ ಆರ್ ನಥಿಂಗ್, ನೆಗೆಟಿವ್ ಆಫ್ ಎನಿ. ಓಕೆ, ಈ ಥರ ಯೂಸ್ ಮಾಡ್ಬೇಕಾದ್ರೆ ಎಕ್ಸಾಂಪಲ್ ನೋಡ್ರಿ, ನನ್ ಆಫ್ ದ ಬಾಯ್ ಕೇಮ್. ಹುಡುಗರಲ್ಲಿ ಯಾರೂ ಬಂದಿಲ್ಲ. ಓಕೆ, ಸೊ ಇವಾಗ ನಾವು ಕೇಳ್ತಿರ್ತೀವಿ ಕ್ಲಾಸಲ್ಲಿ, ಹುಡುಗರು ಇದಾರ ಅಂತಂದು. ಸೊ ನನ್ ಆಫ್ ದ ಬಾಯ್ ಕೇಮ್. ಸೊ ಹುಡುಗರಲ್ಲಿ ಯಾರೊಬ್ರು ಬಂದಿಲ್ಲ ಅಂತ ಹೇಳಬೇಕಾದ್ರೆ ನನ್ನನ್ನು ಯೂಸ್ ಮಾಡ್ಬೋದು. ನನ್ ಆಫ್ ದ ಫುಡ್ ಈಸ್ ಲೆಫ್ಟ್. ಆಹಾರ ಯಾವುದು ಉಳಿದಿಲ್ಲ. ಓಕೆ, ಮನೆಗೆ ಹೋದ್ಮೇಲೆ ನಿಮಗೆ ಊಟ ಮಾಡೋಕ್ಕೆ ಏನೂ ಇರಲಿಲ್ಲ ಅಂದರೆ ನನ್ ಆಫ್ ದ ಫುಡ್ ಈಸ್ ಲೆಫ್ಟ್ ಅಂತ ಹೇಳ್ತೀವಿ. ಆಹಾರ ಯಾವುದು ಉಳಿದಿಲ್ಲ ಅಂತಂದು ನಾವು ಈ ಥರ ಹೇಳ್ಬೋದು. ಎವ್ರಿ ಅಂದರೆ ಪ್ರತಿಯೊಂದು. ರೆಫರ್ಸ್ ಟು ಆಲ್ ಪರ್ಸನ್ಸ್ ಆರ್ ಥಿಂಗ್ಸ್ ಇಂಡಿವಿಜುವಲಿ, ಒನ್ ಬೈ ಒನ್. ಎಕ್ಸಾಂಪಲ್ ನೋಡ್ರಿ, ಎವ್ರಿ ಚೈಲ್ಡ್ ನೀಡ್ಸ್ ಕೇರ್ ಅಂತ ಹೇಳ್ತೀವಿ. ಎವ್ರಿ ಚೈಲ್ಡ್ ನೀಡ್ಸ್ ಕೇರ್. ಪ್ರತಿ ಮಗುವಿಗೂ ಕಾಳಜಿ ಬೇಕು. ಎವ್ರಿ ಅಂದರೆ ಪ್ರತಿ ಒಂದು ಮಗು. ಓಕೆ, ಎವ್ರಿ ಹೌಸ್ ಈಸ್ ಪೇಂಟೆಡ್. ಪ್ರತಿ ಮನೆಯನ್ನು ನಾವೇನು ಮಾಡಿದ್ವಿ? ಬಣ್ಣವನ್ನು ಹಚ್ಚಲಾಗಿತ್ತು ಅಂತ ಈ ಥರ ನಾವು ಯೂಸ್ ಮಾಡ್ಬೋದು. ಸೊ ಎವ್ರಿ ಕಾರ್ ಈಸ್ ಪೇಂಟೆಡ್. ಪ್ರತಿ ಕಾರಿಗೂ ನಾವು ಬಣ್ಣ ಹಚ್ಚಲಾಯಿತು ಅಂದರೆ, ಸೊ ಇಲ್ಲಿ ಎವ್ರಿ ಅಂತಂದಾಗ ಏನಾಗುತ್ತೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ, ಹೌದಲ್ಲ? ಎವ್ರಿ ಅಂದರೆ ಪ್ರತಿಯೊಂದು ಅಂತಂದು. ಆದರೆ ನೀವು ಸೆಂಟೆನ್ಸನ್ನು ಏನು ಮಾಡಬೇಕು? ಫ್ರೇಮ್ ಮಾಡಬೇಕು. ಕೇವಲ ಇದು ಬರೆಯೋಕ್ಕೆ ಮಾತ್ರ ಸೀಮಿತ ಆಗದೇನೆ ನೀವೇನು ಮಾಡಬೇಕು? ಬಳಕೆನೂ ಸಹ ಮಾಡಬೇಕಾಗತ್ತೆ ಅಂತಂದು. ಅಂದಾಗ ಮಾತ್ರ ನಾವು ಪರ್ಫೆಕ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಎಸ್, ಲೆಟ್ಸ್. ಎವ್ರಿ ಒನ್, ಪ್ರತಿಯೊಬ್ಬರು. ರೆಫರ್ಸ್ ಟು ಈಚ್ ಪರ್ಸನ್ ಇನ್ ಅ ಗ್ರೂಪ್. ಎವ್ರಿ ಒನ್ ವಾಸ್ ಹ್ಯಾಪಿ. ಪ್ರತಿಯೊಬ್ಬರು ಏನದರ ಸಂತೋಷಿತರಾಗಿದ್ದರು ಅಂತಂದು. ಎವ್ರಿ ಒನ್ ಈಸ್ ಎಂಜಾಯ್ಡ್ ದ ಕ್ಲಾಸ್ ಅಂತ ಹೇಳ್ತಿರ್ತೀವಲ್ಲ. ಎವ್ರಿ ಒನ್ ಈಸ್ ಎಂಜಾಯ್ಡ್ ದ ಕ್ಲಾಸ್. ಪ್ರತಿಯೊಬ್ಬರು ಕ್ಲಾಸನ್ನು ಖುಷಿಯಿಂದ ತೆಗೆದುಕೊಂಡ್ರು ಅಂತ ಹೇಳ್ತಿರ್ತೀವಿ, ಹೌದಾ? ಸೊ ಈ ಥರ ನಾವು ಅದನ್ನು ಬಳಕೆ ಮಾಡ್ಬೋದು. ಎವ್ರಿಬಡಿ, ಎಲ್ಲರೂ ಅಂತಂದು ಇಲ್ಲಿ ಯೂಸ್ ಆಗುತ್ತೆ ನೋಡ್ರಿ. ಸಿಮಿಲರ್ ಟು ಎವ್ರಿ ಒನ್, ಅರ್ಥ ಆಯ್ತಲ್ಲ? ಸಿಮಿಲರ್ ಅಂದರೆ ಎವ್ರಿ ಒನ್ ಏನು ನೋಡ್ಕೊಂಡಿವಲ್ಲ ಅದೇ ಥರನೇ ಸಿಮಿಲರ್ ಆಗಿರೋದು ಯಾವುದು? ಎವ್ರಿಬಡಿ. ಬಟ್ ಯೂಸ್ಡ್ ಮೋರ್ ಇನ್ ಇನ್ಫಾರ್ಮಲ್ ಸ್ಪೀಚ್ ಅಂತ ಹೇಳ್ತೀವಿ. ಅಂದರೆ ಸೊ ಫಾರ್ಮರ್ ಎಲ್ಲ ಇದೆ, ಇನ್ಫಾರ್ಮಲ್ ಆಗಿ ಯೂಸ್ ಮಾಡ್ತೀವಿ ಅಂತಂದು. ಅಂದರೆ ನಾವು ಇವಾಗ
ಫಾರ್ಮಲ್ ಅಂದರೆ ಪೊಲೈಟಲ್ ಆಗಿ ಯೂಸ್ ಮಾಡ್ತಿದ್ವಿ ವರ್ಡ್ಸ್ಗಳಂತಂದರೆ ಸ್ಟ್ಯಾಂಡರ್ಡ್ ಆಗಿ ಪೊಲೈಟಲ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಎವ್ರಿಬಡಿ ಅಂತ ಯೂಸ್ ಮಾಡಬಾರ್ದು, ಎವ್ರಿ ಒನ್ ಅಂತ ಯೂಸ್ ಮಾಡಬೇಕು. ಎವ್ರಿಬಡಿ ನೋ ದ ಟ್ರೂತ್, ಎಲ್ಲರೂ ಸತ್ಯವನ್ನು ತಿಳಿದಿದ್ದಾರೆ ಅಂತಂದು ಹೇಳ್ತೀವಿ. ಬೋತ್ ಅಂದರೆ ಎರಡು ಅಥವಾ ಇಬ್ಬರು ಅಂತ ಹೇಳ್ತೀವಿ. ಫಸ್ಟ್ ಟೂ ಪರ್ಸನ್ಸ್ ಆರ್ ಥಿಂಗ್ಸ್ ಟುಗೆದರ್. ಬೋತ್ ಆರ್ ಮೈ ಫ್ರೆಂಡ್ಸ್. ನೋಡ್ರಿ, ಇಬ್ಬರ ಬಗ್ಗೆ ಹೇಳ್ತಿದ್ವಲ್ಲ, ಇಬ್ಬರು ನನ್ನ ಸ್ನೇಹಿತರು. ಬೋತ್ ಆರ್ ಮೈ ಸಿಸ್ಟರ್ಸ್, ಇಬ್ಬರು ನನ್ನ ಏನು ಇಟ್ ಮೀನ್ಸ್ ಸಿಸ್ಟರ್ಸ್ ಅಂತಂದಾಗ ಅಕ್ಕದರು, ಸಹೋದರಿಯರು ಅಂತ ಹೇಳ್ತೀವಿ, ರೈಟ್. ಬೋತ್ ರೋಡ್ಸ್ ಗೋ ಟು ದ ಸಿಟಿ, ಎರಡು ರಸ್ತೆಯು ನಗರಕ್ಕೆ ಹೋಗುತ್ತವೆ ಅಂತಂದು ನಾವಿಲ್ಲಿ ಯೂಸ್ ಮಾಡ್ತೀವಿ. ಇನ್ನು ನೀವು ಬೇಕಾದರೆ ಇದೇ ಸಿಮಿಲರ್ ನೋಡಿಕೊಂಡು ಸೆಂಟೆನ್ಸ್ಗಳನ್ನು ಮಾಡ್ಕೊಳ್ಬಹುದು ಅಂತಂದು. ಸೊ ಬೋತ್ ಆಫ್, ಇಬ್ಬರಲ್ಲಿಯೂ, ಎರಡರಲ್ಲಿಯೂ ಅಂತ ಆಗುತ್ತೆ ನೋಡ್ರಿ. ಯೂಸ್ಡ್ ಬಿಫೋರ್ ಅ ಪ್ಲೂರಲ್. ಓಕೆ, ಅಂದರೆ ಪ್ಲೂರಲಲ್ಲಿ ಯೂಸ್ ಮಾಡ್ತೀವಿ. ನೌನ್ ಆರ್ ಅ ಪ್ರನೌನ್ಸ್. ಬೋತ್ ಆಫ್ ದ್ಯಾಮ್ ವೇರ್ ಲಾಫಿಂಗ್, ಅವರಿಬ್ಬರು ನಗುತ್ತಿದ್ದರು. ಯೂಸ್ ಮಾಡ್ತೀವಲ್ಲ ಕ್ಲಾಸ್ ರೂಮಲ್ಲಿ, ಸುಮ್ಮನೆ ನಗ್ತಿರ್ತಾರೆ. ಓಕೆ, ಸೊ ಬೋತ್ ಆಫ್ ದ್ಯಾಮ್ ವೇರ್ ಲಾಫಿಂಗ್ ಅಂತ ಇಲ್ಲಿ ಯೂಸ್ ಮಾಡಬಹುದು ಅಂತಂದು. ಎಸ್, ಸೊ ನೆಕ್ಸ್ಟ್ ಒನ್ ನೋಡ್ರಿ, ನಾನು ಯಾಕೆ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ಅಂತಂದರೆ, ಸೊ ಅನ್ನೆಸೆಸರಿ ಟಾಕಿಂಗ್ ಇಟ್ಸ್ ನಾಟ್ ನೆಸೆಸರಿ ಇನ್ ದ ಕ್ಲಾಸ್ ಅಂತ ಅಂದ್ಕೊಂಡು ನಾನು ಕಂಟಿನ್ಯೂ ಆಗಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಕ್ಲಾಸ್ ಅರ್ಥ ಆಗಿಲ್ಲ ಅಂತಂದರೆ ಸೊ ಒಂದು ಸಲ ಇಲ್ಲ 2 ಸಲ ವೀಡಿಯೋಸನ್ನು ನೋಡಿರಿ, ಡೆಫಿನೆಟ್ಲಿ ಅರ್ಥ ಆಗುತ್ತೆ. ಬಟ್ ಆದ್ರೂ ನಾನೇನಾದರೂ ಕ್ಲಾಸ್ ಮಾಡಬೇಕಾದ್ರೆ ಮಿಸ್ಟೇಕ್ಸ್ಗಳಿದ್ದರೆ ಅಥವಾ ಇನ್ನೇನಾದರೂ ನಾನು ಬಿಟ್ಟಿದ್ರೆ ಹೇಳುವಂಥ ಸಂದರ್ಭದಲ್ಲಿ, ಸೊ ಅದನ್ನು ನೀವೇನು ಮಾಡಿರಿ, ನನಗೆ ಏನಾದರೂ ಹೇಳಬೇಕು, ಏನಾದರೂ ಕೇಳಬೇಕು ಅಂತಂದರೆ ಸೊ ಕಂಪಲ್ಸರಿ ಯು ಹ್ಯಾವ್ ಟು ಕಮೆಂಟ್. ಓಕೆ, ಅದು ನೀವು ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ಬಟ್ ಏನಾದರೂ ರೆಸ್ಪಾನ್ಸ್ ಮಾಡಿದರೆ ಮಾತ್ರ ನಾನು ಇನ್ನೂ ಚೆನ್ನಾಗಿರ್ತಕ್ಕಂಥ ಕ್ಲಾಸನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಎಸ್, ಲೆಟ್ಸ್ ಕಮ್ 8th ಒನ್. ಓಕೆ, ಪ್ರನೌನಲ್ಲಿ ಯಾವುದು 8ನೇದು ನೋಡ್ತೀವಿ. 8th ಒನ್ ಯಾವುದು ಅಂತಂದರೆ ರಿಸಿಪ್ರೋಕಲ್ ಪ್ರನೌನ್ ಅಂತ ಹೇಳ್ತೀವಿ. ರಿಸಿಪ್ರೋಕಲ್ ಪ್ರನೌನ್ ಅಂತಂದರೆ ಪರಸ್ಪರ ಸರ್ವನಾಮ ಅಂತಂದು ನಾವು ಇದನ್ನು ಕರಿತೀವಿ. ಸೊ ಪರಸ್ಪರ ಸರ್ವನಾಮ ಅಂತಂದರೆ ಏನು ನೋಡ್ರಿ, ರಿಸಿಪ್ರೋಕಲ್ ಪ್ರನೌನ್ ಈಸ್ ಯೂಸ್ಡ್ ಟು ಶೋ ಅ ಮ್ಯೂಚುವಲ್ ರಿಲೇಶನ್ಶಿಪ್ ಆರ್ ಶೇರ್ಡ್ ಆಕ್ಷನ್ಸ್ ಆರ್ ಫೀಲಿಂಗ್ಸ್ ಬಿಟ್ವೀನ್ 2 or more person or things. It expresses the idea of each other or one another, meaning to one another's or mutually. ಎಸ್, ಪರಸ್ಪರ ಸರ್ವನಾಮ ಎಂದರೆ ಒಬ್ಬರಿಗೊಬ್ಬರು ಅಥವಾ ಪರಸ್ಪರವಾಗಿ ನಡೆಯುವ ಕ್ರಿಯೆ ಅಥವಾ ಸಂಬಂಧವನ್ನು ತೋರಿಸುವ ಸರ್ವನಾಮ. ಇದರಿಂದ ಒಬ್ಬರಿಗೊಬ್ಬರು ಪರಸ್ಪರ ಎಂಬ ಅರ್ಥವನ್ನು ಬರುತ್ತೆ. ಒಬ್ಬರಿಗೊಬ್ಬರು ಪರಸ್ಪರ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರಲ್ಲ, ಸೊ ಪರಸ್ಪರ ಏನಾಗಿರಬೇಕು, ಆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರೀತಾರೆ. ಸೊ ಅದನ್ನೇ ನಾವಿಲ್ಲಿ ಏನಂತ ಹೇಳ್ತೀವಿ ಅಂದರೆ ರಿಸಿಪ್ರೋಕಲ್ ಪ್ರನೌನ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಮೇನ್ ರಿಸಿಪ್ರೋಕಲ್ ಪ್ರನೌನ್ಸ್ each other used for 2 persons or things, one another used for more than 2 persons or things. ಓಕೆ, ಸೊ ಈ ಥರ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ ಅಂತಂದು. ಸೊ ನೋಡ್ರಿ, ಎಕ್ಸಾಂಪಲ್ಲು ಈಚ್ ಅದರ್ ಅಂತ ಹೇಳಿದೆ ಅಲ್ಲ ಎಕ್ಸಾಂಪಲ್. ಓಕೆ, ರವಿ ಆ್ಯಂಡ್ ರಾಜು ಹೆಲ್ಪ್ ಈಚ್ ಅದರ್ ಹೇಳ್ತೀವಲ್ಲ. ಸೊ ರವಿ ಆ್ಯಂಡ್ ರಾಜು ಗೋ ಫಾರ್ ಟೆಂಪಲ್ ಈಚ್ ಅದರ್. ರವಿ ಮತ್ತು ರಾಜು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾರೆ, ಅಂದರೆ ಒಬ್ರಿಗೊಬ್ರು ಏನು ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಸೊ ಅದನ್ನೇ ನಾವು ಇಟ್ ಮೀನ್ಸ್ ರಿಸಿಪ್ರೋಕಲ್ ಪ್ರನೌನ್ ಅಂತ ಹೇಳ್ತೀವಿ. ಸೊ ಒನ್ ಅನದರ್ ಅಂತ ನೋಡ್ರಿ, ದ ಸ್ಟೂಡೆಂಟ್ಸ್ ಲವ್ ಒನ್ ಅನದರ್. ವಿದ್ಯಾರ್ಥಿಗಳು ಪರಸ್ಪರ ಪ್ರೀತಿಸುತ್ತಾರೆ ಅಂತಂದು. ದ 2 ಫ್ರೆಂಡ್ಸ್ ಟ್ರಸ್ಟ್ ಈಚ್ ಅದರ್. ನಿಜವಾಗ್ಲೂ ಅಲ್ಲ, ಇಬ್ಬರು ಸ್ನೇಹಿತರು ಒಬ್ಬರನ್ನೊಬ್ಬರು ನಂಬುತ್ತಾರೆ ಅಂತಂದು. ಅಂದರೆ ಪರಸ್ಪರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅರ್ಥ ಮಾಡ್ಕೊಂಡ್ಬಿಡ್ರಿ, ಅದನ್ನೇ ನಾವೇನಂತ ಕರಿತೀವಿ, ರಿಸಿಪ್ರೋಕಲ್ ಪ್ರನೌನ್ ಅಂತ ಕರಿತೀವಿ ಸಿಂಪಲ್ ಆಗಿ. ಓಕೆ, ಸೊ ಎಲ್ಲನೂ ಎಕ್ಸಾಂಪಲ್ ಇದೆ. ಒನ್ಸ್ ಯು ಕ್ಯಾನ್ ರೀಡ್. ಓಕೆ, ಒಂದ್ಸರಿ ನೀಟಾಗಿ ನೋಡ್ಕೊಡ್ರೆ ಅರ್ಥ ಆಗ್ಬಿಡುತ್ತೆ ನಿಮ್ಗೆ ಈಸಿಯಾಗಿ. ಎಸ್, 9th ಒನ್ ಯಾವುದು ಅಂತಂದರೆ ರಿಲೇಟಿವ್ ಪ್ರನೌನ್ ಅಂತಂದು. ಸೊ 8th ಒನ್ ನೋಡ್ಕೊಂಬಂದ್ವಿ ಅಂತ ಹೇಳಿದೆ. ಸೊ ಈಗ 9th ಅಲ್ಲಿ ಏನಿದೆ ಅಂತಂದರೆ ರಿಲೇಟಿವ್, ನಾನು ಹೇಳಿದೆ ಸಂಬಂಧಗಳ ಒಂದು ಸರ್ವನಾಮ ಅಂತಂದು. ಸಂಬಂಧಗಳ ಸರ್ವನಾಮ ಅಂತಂದರೆ ಏನು, ರಿಲೇಟಿವ್ ಪ್ರನೌನ್ ಈಸ್ ಅ ವರ್ಡ್ ದಟ್ ಜಾಯಿನ್ ಟು ಸೆಂಟೆನ್ಸ್ ಆ್ಯಂಡ್ ರೆಫರ್ಸ್ ಟು ಅ ನೌನ್ ಮೆನ್ಷನ್ಡ್ ಅರ್ಲಿಯರ್. ಇಟ್ ರಿಲೇಟ್ಸ್ ಅ clause to a noun or a pronoun and gives more informations about it. Common relatively pronouns who, whom, whose, which, that. ಓಕೆ, ಸಂಬಂಧ ಸರ್ವನಾಮ ಎಂದರೆ 2 ವಾಕ್ಯಗಳನ್ನು ಸಂಪರ್ಕಿಸುವ ಮತ್ತು ಮುಂಬರುವ ನಾಮಪದಕ್ಕೆ ಸಂಬಂಧಿಸಿದ ಮಾಹಿತಿ ನೀಡುವ ಸರ್ವನಾಮ ಅಂತಂದು ನಾವು ಹೇಳ್ತೀವಿ. ಇವು ವಾಕ್ಯದಲ್ಲಿ ಯಾರು, ಯಾವುದು, ಯಾರದ್ದು ಎಂಬ ಒಂದು ಅರ್ಥವನ್ನು ನೀಡುತ್ತದೆ ಅಂತಂದು. ಎಕ್ಸಾಂಪಲ್, ದ ಸ್ಟೂಡೆಂಟ್ who answered correctly got full marks.
ಸರಿಯಾದ ಉತ್ತರ ನೀಡಿದ ವಿದ್ಯಾರ್ಥಿಗೆ ಪೂರ್ಣ ಅಂಕ ಸಿಕ್ಕಿತು ಅಂತಂದು. ಹೌದಾ? ಸೊ ಈ ಥರ ನಾವೇನು ಮಾಡ್ತೀವಿ ಅಂತಂದರೆ, ಈ ಒಂದು ರಿಲೇಟಿವ್, ಸರಿಯಾದ ಉತ್ತರ ನೀಡಿದ ವಿದ್ಯಾರ್ಥಿಗೆ ಪೂರ್ಣ ಅಂಕ ಸಿಕ್ಕಿತು ಅಂತಂದು ಒಂದಕ್ಕೊಂದು ಸಂಬಂಧವನ್ನು ಸೃಷ್ಟಿಸುವಂಥ ಕೆಲಸವನ್ನು ಎಲ್ಲಿ ಮಾಡ್ತೀವಿ ಅಂತಂದರೆ ರಿಲೇಟಿವ್ ಪ್ರನೌನಲ್ಲಿ ಅಂತಂದು. ದ ಪರ್ಸನ್ ಹೂಮ್ ವಿ ಮೆಟ್ ವಾಸ್ ಕೈಂಡ್. ನಾವು ಭೇಟಿಯಾದ ವ್ಯಕ್ತಿ ದಯಾಳುವನಾಗಿದ್ದ ಅಂತಂದು. ಓಕೆ, ಕೈಂಡ್ ಅಂತ ಹೇಳ್ತೀವಲ್ಲ, ಸೊ ಆ ಥರ ಇಲ್ಲಿ ಯೂಸ್ ಮಾಡ್ತೀವಿ. ದ ಚೈಲ್ಡ್ ಹೂಸ್ ಟಾಯ್ ಈಸ್ ಬ್ರೋಕನ್ ಈಸ್ ಕ್ರೈಯಿಂಗ್. ಆಟಿಕೆ ಹೊಡೆದ ಮಗು ಅಳುತ್ತಿದೆ. ದ ಮೂವ್ ವಿಚ್ ವಿ ವಾಚ್ಡ್ ವಾಸ್ ಅಮೇಝಿಂಗ್. ನಾವು ನೋಡಿದ ಸಿನಿಮಾ ಅದ್ಭುತವಾಗಿತ್ತು ಅಂತಂದು. ಓಕೆ, ಸೊ ಈ ಥರ ನಾವಲ್ಲಿ ಯೂಸ್ ಮಾಡ್ತಾ ಬರ್ತೀವಿ ಅಂತಂದು ನೋಡ್ರಿ. ಪ್ರನೌನ್ ಯೂಸ್ಡ್ ಫಾರ್, ಅದ್ರ ಜೊತೆಗೆ ಕನ್ನಡ ಮೀನಿಂಗ್ ಏನದವ ಅಂತ ಎಕ್ಸಾಂಪಲ್ ಅದಾವ. ಹೂ, ಪರ್ಸನ್, ಯಾರು. ದ ಮ್ಯಾನ್ ಹೂ ಕೇಮ್ ಈಸ್ ಮೈ ಫಾದರ್ ಅಂತ ಹೇಳ್ತೀವಿ. ಯಾರು ಅಂತಂದು ಹೇಳಬೇಕಾದ್ರೆ ಹೂಮ್, ಪರ್ಸನ್, ಯಾರನ್ನು. ದ ಬಾಯ್ ಹೂಮ್ ಐ ಕಾಲ್ಡ್ ಕೇಮ್ ಹಿಯರ್. ಸೊ ವಿಚ್, ದ್ಯಾಟ್, ಅದು, ಯಾರು, ಯಾವುದು. ಸೊ ಈ ಥರ. ಓಕೆ, ದ ಡ್ರೆಸ್ ದ್ಯಾಟ್ ಐ ವೋರ್ ವಾಸ್ ನ್ಯೂ ಅಂತಂದು ಈ ಥರ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಅವೆಲ್ಲವನ್ನ ನೋಡ್ಕೊಳ್ರಿ. ರಿಲೇಟಿವ್ ಪ್ರನೌನ್ ಅಂತಂದಾಗ ಹೂ, ಹೂಮ್, ಹೂಸ್, ವಿಚ್, ದ್ಯಾಟ್, ಯಾರು, ಯಾರನ್ನು, ಯಾರದ್ದು, ಯಾವುದು, ಅದು, ಯಾರು, ಯಾವುದು, ಈ ಥರ ಯೂಸ್ ಮಾಡ್ತೀವಿ. ಓಕೆ, ಯೂಸ್ಡ್ ಫಾರ್ ಪೀಪಲ್ ಆಸ್ ಅ ಅಬ್ಜೆಕ್ಟ್, ಅದು ಸಬ್ಜೆಕ್ಟ್. ಓಕೆ, ಶೋಸ್ ಅ ಪೊಸೆಸಿವ್. ಯೂಸ್ಡ್ ಫಾರ್ ಅ ಅನಿಮಲ್ಸ್ ಆರ್ ಅ ಥಿಂಗ್ಸ್, ಯೂಸ್ಡ್ ಫಾರ್ ಪೀಪಲ್, ಅನಿಮಲ್ಸ್ ಆರ್ ಅ ಥಿಂಗ್ಸ್, ಈ ಥರ ಯೂಸ್ ಮಾಡ್ತೀವಿ. ನೋಡ್ರಲ್ಲಿ ಮೀನಿಂಗ್ ಅದ. ದ ಬಾಯ್ ಹೂ ಈಸ್ ಪ್ಲೇಯಿಂಗ್ ಹೀಸ್ ಮೈ ಬ್ರದರ್. ಆಟವಾಡುತ್ತಿರುವ ಹುಡುಗ ನನ್ನ ಸಹೋದರ. ದೇರ್ ಟೀಚರ್ ಪ್ರೈಸ್ಡ್ ದ ಗರ್ಲ್ whom he taught. ಶಿಕ್ಷಕರು ತಾನು ಬೋಧಿಸಿದ ಹುಡುಗಿಯನ್ನ ಹೊಗಳಿದರು. ಓಕೆ, ದ ಮ್ಯಾನ್ whose car was stolen his sad. ಕಾರ್ ಕಳುವಾದ ವ್ಯಕ್ತಿ ದುಃಖಿತನಾಗಿದ್ದಾನೆ. ಓಕೆ, ಸೊ ಇದೇ ರೀತಿ ಏನು ಮಾಡ್ಬೋದು ನಾವು ರಿಲೇಟಿವ್ ಪ್ರನೌನ್ಸ್ಗಳನ್ನು. ಅದು ಅವನಿಗೆ ರಿಲೇಟ್ ಆಗೈತಲ್ಲ, ಕಳುವಾದ ವ್ಯಕ್ತಿ ದುಃಖಿಸುತ್ತಿದ್ದಾನೆ, ಹೌದಲ್ವಾ? ಸೊ ಅಂದರೆ ಯಾರ ಕಾರು ಕಳುವಾಗಿದೆ ಅವರನ್ನೇ ದುಃಖಿಸ್ಬೇಕಾಗತ್ತೆ. ಓಕೆ, ಸೊ ಅಂದರೆ ಅವರಿಗೆ ಸಂಬಂಧಪಟ್ಟಿದೆ ಅಂತ ಅರ್ಥ. ಸೊ ಇವುಗಳನ್ನು ನಾವೇನಂತ ಹೇಳ್ತೀವಿ, ರಿಲೇಟಿವ್ ಪ್ರನೌನ್ಸ್ ಅಂತಂದು ಕರಿತೀವಿ. ಎಲ್ಲ ಎಕ್ಸಾಂಪಲ್ಗಳನ್ನು ಪುನಃ ಓದ್ಕೊಡ್ರಿ, ನಿಮ್ಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. 10ನೇದು ಯಾವುದು ಅಂತಂದರೆ ಕಂಪೌಂಡ್ ರಿಲೇಟಿವ್ ಪ್ರನೌನ್ ಅಂತ ಹೇಳ್ತೀವಿ. ಕಂಪೌಂಡ್ ರಿಲೇಟಿವ್ ಪ್ರನೌನ್ ಅಂದರೆ ಸಂಯುಕ್ತ ಸಂಬಂಧ ಸರ್ವನಾಮ ಅಂತಂದು ಕರಿತೀವಿ. ಕಂಪೌಂಡ್ ರಿಲೇಟಿವ್ ಪ್ರನೌನ್ ಈಸ್ ಫಾರ್ಮ್ಡ್ ಬೈ ಆ್ಯಡಿಂಗ್ ಎವರ್ ಆರ್ ಎ ಸವರ್ ಟು ರಿಲೇಟಿವ್ ಪ್ರನೌನ್ ಲೈಕ್ ಹೂ, ಹೋಮ್, ಹೂಸ್, ವಿಚ್, ವಾಟ್. ಎಲ್ಲ ಕಡೆ ಇವೇ ಬರ್ತಾ ಇದ್ದಾವೆ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ. ಎಕ್ಸಾಂಪಲ್ಗಳನ್ನು ನೋಡ್ಕೊಳ್ರಿ. ಎಕ್ಸಾಂಪಲ್ಗಳು ನೋಡಿಕೊಂಡು ಅವುಗಳನ್ನು ಟ್ಯಾಲಿ ಮಾಡ್ಕೊಡ್ರಿ, ಅರ್ಥ ಆಗುತ್ತೆ ನಿಮಗೆ. ಅದಕ್ಕೆ ಹೇಳ್ತಾ ಇರೋದು. ಸೊ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ನೋಡ್ಕೊತ ಬಂದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ನೀವು ಸ್ಕಿಪ್ ಮಾಡಿ ಮುಂದೆ ಹೋಗಿ ನೋಡಬೇಕು ಅಂತಂದರೆ ಏನೂ ಅರ್ಥ ಆಗಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಬನ್ನಿ. ಸೊ ಅದ್ರ ಜೊತೆಗೆ ನೋಟ್ಸ್ ಮಾಡ್ಕೊಳ್ತಾ ಬನ್ನಿ, ಅರ್ಥ ಆಗ್ತಾ ಹೋಗುತ್ತೆ. ಸಂಯುಕ್ತ ಅಂದರೆ ಇಟ್ ರೆಫರ್ಸ್ ಟು ಎನಿ ಪರ್ಸನ್ ಆರ್ ಅ ಥಿಂಗ್ in a general or a indefinite way, not to one specific noun. Example words whoever, whomever, whichever, whatever, whosever. ಓಕೆ, ಸೊ ಈ ಥರ ಯೂಸ್ ಮಾಡಬೇಕಾದ್ರೆ ಸಂಯುಕ್ತ ಸಂಬಂಧ ಸರ್ವನಾಮ ಎಂದರೆ ಸರ್ವನಾಮಕ್ಕೆ ಅವರ್ ಅಥವಾ ಸವರ್ ಸೇರಿಸಿ ರಚಿಸಲಾದ ಸರ್ವನಾಮ. ಇವು ಸಾಮಾನ್ಯವಾಗಿ ಯಾವ ವ್ಯಕ್ತಿಯಾದರೂ, ಯಾವುದಾದರೂ ವಸ್ತು, ಯಾರದ್ದಾದರೂ ಎಂಬ ಅರ್ಥವನ್ನು ನೀಡುತ್ತದೆ ಅಂತಂದು. ಓಕೆ, ಸೊ ನೋಡ್ರಿ ಎಕ್ಸಾಂಪಲ್ ಹೇಳ್ತೀನಿ. 3 ಎಕ್ಸಾಂಪಲ್ಗಳಿದ್ದಾವೆ ಇಲ್ಲಿ. ಹೂ ಎವರ್ ಹೆಲ್ಪ್ಸ್ ಅದರ್ಸ್ ಈಸ್ ಅ ಗುಡ್ ಪರ್ಸನ್. ಯಾರು ಇತರರಿಗೆ ಸಹಾಯ ಮಾಡುತ್ತಾರೋ ಅವರು ಒಳ್ಳೆಯವರು. ಅಫ್ಕೋರ್ಸ್ ಅಲ್ವಾ? ಸೊ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಹೆಲ್ಪ್ ಮಾಡ್ತಾ ಇಲ್ಲ. ಸೊ ನನ್ನಲ್ಲಿರ್ತಕ್ಕಂಥ ನಾಲೆಜನ್ನು ಸೊ ನಿಮಗೆಲ್ಲರಿಗೂ ಸೊ ಹೆಲ್ಪ್ ಆಗುತ್ತೇನೋ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಈ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೀನಿ. ಹಾಗೆಯೇ ಯಾರು ಇತರರಿಗೆ ಸಹಾಯ ಮಾಡುತ್ತಾರೋ ಅವರು ಒಳ್ಳೆಯವರು. ಸೊ ವಿಚ್ ಎವರ್ ಬುಕ್ ಯು ಚೂಸ್ ವಿಲ್ ಬಿ ಫೈನ್. ನೀನು ಆಯ್ಕೆ ಮಾಡಿದ ಯಾವುದಾದರೂ ಪುಸ್ತಕ ಸರಿಯೇ ಅಂತ ಕೇಳಬೇಕಾದ್ರೆ ನಾವು ಯೂಸ್ ಮಾಡ್ತೀವಿ. ವಾಟ್ ಎವರ್ ಹ್ಯಾಪನ್ಸ್ ಡೋಂಟ್ ಗಿವ್ ಅಪ್. ನೋಡ್ರಿ, ವಾಟ್ ಎವರ್ ಏನೇ ಆಗಲಿ ಅಂತ, ವಾಟ್ ಎವರ್. ಓಕೆ, ಸೊ ವಾಟ್ ಎವರ್ ಹ್ಯಾಪನ್ಸ್ ಡೋಂಟ್ ಗಿವ್ ಅಪ್, ವಾಟ್ ಎವರ್ ಹ್ಯಾಪನ್ಸ್ ಡೋಂಟ್ ಗೋ.
ಸೊ ಏನೇ ಆಗಲಿ ಹೋಗಬೇಡ ಅಂತ ನಾವು ಹೇಳ್ತೀವಿ. ಓಕೆ, ಬಿಡಬೇಡ ಅಂತ ಹೇಳ್ತೀವಿ, ಗಿವ್ ಅಪ್. ಓಕೆ, ಅದಕ್ಕೆ ನೀವು ಒಳ್ಳೆ ಥರನೂ ಹೇಳ್ರಿ ನನಗೆ. ಸೊ ಏನು ಮಿಸ್ಟೇಕ್ಸ್ ಆಗಿದೆ ಹೇಳ್ರಿ, ನಾನು ಏನು ಇನ್ನೂ ಇಂಪ್ರೂವೈಸೇಷನ್ ಮಾಡ್ಕೊಳ್ಬೇಕು. ದೆನ್ ನಿಮ್ಗೆ ಏನಾದರೂ ಇಲ್ಲಿ ಅರ್ಥ ಆಗಿಲ್ಲ ಅಂತಂದರೆ ಸೊ ಏನು ಹೇಳ್ರಿ ಅದನ್ನು ನಾನು ನೀಟಾಗಿ ಇನ್ನೂ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇಟ್ಸ್ ನೆವರ್ ಗಿವ್ ಅಪ್. ಓಕೆ, ಹೂಮ್ ಎವರ್ ಯು ಮೀಟ್ ಗ್ರೀಟ್ ಪೊಲೈಟ್ಲಿ. ಓಕೆ, ನೀನು ಯಾರನ್ನಾದರೂ ಭೇಟಿಯಾದರೂ ಶಿಷ್ಟವಾಗಿ ಸ್ವಾಗತಿಸು, ಪೊಲೈಟ್ಲಿ. ಸೊ ವಿ ಆರ್ ಹಾರ್ಟ್ಲಿ ವೆಲ್ಕಮ್. ಸೊ ಓಕೆ, ಸೊ ಈ ಥರ ನೀವೇನು ಹಾನರರ್ ಪರ್ಸನ್ಸ್, ಹಾನರರ್ ಪ್ರಿನ್ಸಿಪಲ್ಸ್ ಇದರ ಹೇಳ್ತೀವಲ್ಲ, ಪೊಲೈಟ್ ಆಗಿ ನೀವೇನು ಮಾಡಬೇಕು, ಶಿಷ್ಟವಾಗಿ ಸ್ವಾಗತಿಸಬೇಕು. ಅಂಥ ಸಂದರ್ಭದಲ್ಲಿ ಹೂಮ್ ಎವರ್ ಯಾರನ್ನಾಗಿದ್ರೂ ಆಗಿರ್ಬೋದು ಅಂತಂದು. ಓಕೆ, ಎಸ್, ಇಲ್ಲಿನೂ ಮತ್ತೆ ಎಕ್ಸಾಂಪಲ್ಸ್ಗಳಿದ್ದಾವೆ ನೋಡ್ರಿ, ಓದ್ಕೊಡ್ರಿ. ಹೂ ಎವರ್ ಯಾರಾದರೂ ಅಥವಾ ಯಾರು ಬೇಕಾದರೂ ಅಂತ ಅರ್ಥ ಆಗುತ್ತೆ. ಹೂ ಎವರ್ ವರ್ಕ್ಸ್ ಹಾರ್ಡ್ ವಿಲ್ ಸಕ್ಸೀಡ್. ಯಾರು ಕಷ್ಟಪಡುತ್ತಾರೋ ಅವರು ಯಶಸ್ವಿಯಾಗುತ್ತಾರೆ. ಅಫ್ಕೋರ್ಸ್ ಅಲ್ಲ. ಸೊ ಇವಾಗ ಯಾರು PU ಎಕ್ಸಾಮ್, ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಸ್ಟಡಿ ಮಾಡ್ತಾ ಇದ್ದೀರಿ, ಸೊ ನಾಳೆ ಅಥವಾ ಇನ್ನೆರಡು ತಿಂಗಳ ಎಕ್ಸಾಮ್ ಇದೆ ಅಂತಂದು ನಾವು ಸ್ಟಡಿ ಮಾಡಿದರೆ ಇಟ್ಸ್ ನಾಟ್ ಪಾಸಿಬಲ್, ಬಟ್ ಸ್ಮಾರ್ಟ್ ಸ್ಟಡಿ ಮಾಡಿದ್ರೆ ಇಟ್ಸ್ ಪಾಸಿಬಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಯಾರು ಕಷ್ಟಪಡ್ತಾರೋ ಅವರು ಏನು ಮಾಡ್ತಾರೆ, ಯಶಸ್ವಿ ಆಗೋದು ಸಾಧ್ಯ ಆಗ್ತಾರೆ ಅಂತ ಹೇಳ್ತೀವಿ. ಸೊ ಅದ್ರ ಜೊತೆಗೆ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡ್ರಿ, ಹೂಮ್ ಎವರ್ ಯಾರನ್ನಾದರೂ, ಯೂಸ್ಡ್ ಫಾರ್ ಎನಿ ಪರ್ಸನ್. ಓಕೆ, ಯು ಕ್ಯಾನ್ ಕಾಲ್ ಹೂಮ್ ಎವರ್ ಯು ವಾಂಟ್. ನೀನು ಇಷ್ಟವಾದ ಯಾರನ್ನಾದರೂ ಕರೆ ಮಾಡಬಹುದು. ಹೆಲ್ಪ್ ಹೂಮ್ ಎವರ್ ಯು ಮೀಟ್. ನೀನು ಭೇಟಿಯಾದ ಯಾರಿಗಾದರೂ ಸಹಾಯ ಮಾಡಬಹುದು. ಸೊ ಈ ಥರ ನಾವು ಸೆಂಟೆನ್ಸ್ನ ಹೇಳಬೇಕಾದ್ರೆ ನೀವೇನು ಯೂಸ್ ಮಾಡಬೇಕು, ಹೂಮ್ ಎವರನ್ನು ಯೂಸ್ ಮಾಡಬೇಕು, ಯಾರನ್ನಾದರೂ ಅಂತಂದು. ಓಕೆ, ಎಸ್, ಹೂಸ್ ಎವರ್ ಯಾರದ್ದಾದರೂ. ಓಕೆ, ಹೂಸ್ ಎವರ್ ಕಾರ್ ಈಸ್ ಪಾರ್ಕ್ಡ್ ಹಿಯರ್ ಮಸ್ಟ್ ಮೂವ್ ಇಟ್. ಇಲ್ಲಿ ನಿಲ್ಲಿಸಿರುವ ಕಾರು ಯಾರದ್ದಾದರೂ ಅವರು ಅದನ್ನು ತೆಗೆದುಕೊಳ್ಳಬೇಕು. ಹೌದಲ್ವಾ? ಸೊ ಇಲ್ಲಿ ಯಾರು ಕಾರ್ ನಿಂದಿರ್ಸಿರೋ ಅವ್ರು ಯಾರದೇ ಆಗಿರಲಿ ಅದನ್ನು ತೆಗೆದು ಬಿಡ್ರಿ ಅಂತಂದು ಹೇಳ್ತಿರ್ತೀವಲ್ಲ, ಹೂಸ್ ಎವರ್. ಓಕೆ, ಯಾರದ್ದಾದರೇನು. ರಿಟರ್ನ್ಸ್ ಹೂಸ್ ಎವರ್ ಪೆನ್ ದಿಸ್ ಈಸ್. ಇದು ಯಾರದ್ದಾದರೂ ಪೆನ್ನು ಹಿಂತಿರುಗಿಸು. ಇದು ಯಾರದ್ದು, ಅವರಿಗೆ ಈ ಪೆನ್ನನ್ನು ಹಿಂತಿರುಗಿಸು ಅಂತ ನಾವು ಅರ್ಥವನ್ನು ಹೇಳ್ತೀವಿ. ಎಸ್, ವಿಚ್ ಎವರ್ ಯಾವುದು ಬೇಕಾದರೂ. ವಿಚ್ ಅಂದರೆ ಫಸ್ಟ್ ಗೊತ್ತಿರಬೇಕು, ಅದ್ರ ಜೊತೆಗೆ ಎವರ್ ಅಂತ ಯೂಸ್ ಮಾಡ್ತೀವಿ. ಯಾವುದು ಅಂತಂದು, ಯಾವುದು ಬೇಕಾದರೂ ಅಂತಂದು. ಯೂಸ್ಡ್ ಫಾರ್ ಎನಿ ಒನ್ ಅಮಾಂಗ್ ಮೆನಿ ಥಿಂಗ್ಸ್. ಚೂಸ್ ವಿಚ್ ಎವರ್ ಕಲರ್ ಯು ಲೈಕ್. ನೋಡ್ರಿ, ಭಾಳಷ್ಟು ಇದ್ದಾಗ ಮಾತ್ರ ಇದನ್ನು ಯೂಸ್ ಮಾಡ್ಬೇಕಂತ ಹೇಳಕತ್ತಾರ ಅವರು. ಸೊ ನಿನಗೆ ಇಷ್ಟವಾದ ಯಾವ ಬಣ್ಣವಾದರೂ ಆರಿಸು ಅಂತ ಅರ್ಥ. ವಿಚ್ ಎವರ್ ರೋಡ್ ಯು ಟೇಕ್ ಯು ವಿಲ್ ರೀಚ್ ದ ಟೆಂಪಲ್. ಯಾವ ದಾರಿಯಾದರೂ ಹೋಗು, ದೇವಸ್ಥಾನವನ್ನು ತಲುಪ್ತೀಯ ಅಂತಂದು. ಸೊ ವಿಚ್ ಎವರ್ ಯು ಗೋ ಫಾರ್ ಎನಿ ವೇರ್. ನೀವು ಯಾವುದಾದ್ರೂ ಒಂದು ಕಡೆಗೆ ಹೋಗು, ನೀನು ಅಲ್ಲಿ ಹೋಗಿ ತಲುಪ್ತೀಯ ಅಂತಂದು ಹೇಳ್ತಾ ಇದ್ದಾರೆ ಅಂತಂದು. ಸೊ ವಾಟ್ ಎವರ್ ಯಾವುದಾದರೂ ಏನೇ ಇರಲಿ. ಇದು ಯಾವಾಗ ಯೂಸ್ ಮಾಡ್ತೀವಿ, ಯೂಸ್ಡ್ ಫಾರ್ ಎನಿಥಿಂಗ್ ಆರ್ ನೋ ಮ್ಯಾಟರ್ ವಾಟ್. ನೋಡ್ರಿ, ಏನು ಮ್ಯಾಟರ್ ಇರಲ್ವಂತೆ ಮತ್ತು ಎನಿಥಿಂಗ್ ಯಾವುದಾದರೂ ಅಂತೆ. ಓಕೆ, ಅಂಥ ಸಂದರ್ಭದಲ್ಲಿ ವಾಟ್ ಎವರ್ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಡೂ ವಾಟ್ ಎವರ್ ಯು ವಿಶ್. ನಿನಗೆ ಇಷ್ಟವಾದದ್ದು ಮಾಡು. ಟೇಕ್ ವಾಟ್ ಎವರ್ ಯು ಫೈಂಡ್ ಯೂಸ್ಫುಲ್. ಉಪಯುಕ್ತವೆನಿಸುವ ಯಾವುದಾದರೂ ತೆಗೆದುಕೊಳ್ಳು ಅಂತ ಹೇಳ್ತೀವಿ. ಸೊ ಟೇಕ್ ವಾಟ್ ಎವರ್ ಯು ಫೈಂಡ್ ಯೂಸ್ಫುಲ್. ನೀನು ಉಪಯುಕ್ತವಾದದ್ದನ್ನು ನೀನು ಬೇಕಾದರೆ ಯಾವುದಾದ್ರೂ ಆರಿಸ್ಕೊಳ್ಬಹುದು ಅಂತ ಹೇಳ್ತಿರ್ತೀವಲ್ಲ. ಕ್ಯಾಶುವಲ್ ಆಗಿ ಮಾತಾಡಬೇಕಾದ್ರೆ ನಾನು ಆಡು ಭಾಷೆಯಲ್ಲಿ ಮಾತಾಡ್ತಾ ಇರ್ತೇನೆ. ಸೊ ಅಂದರೆ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತಂದು. ಸೊ ಅದಕ್ಕೋಸ್ಕರ ಇಟ್ಸ್ ಡೋಂಟ್ ಮೈಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಲಾಸ್ಟ್ ಒನ್ ಕಮ್ಸ್ ಟು ಪೊಸೆಸಿವ್ ಪ್ರನೌನ್ ಅಂತ ಕರಿತೀವಿ. ಸ್ವಾಮ್ಯ ಸರ್ವನಾಮ ಅಂತ ಹೇಳ್ತೀವಿ. ಪೊಸೆಸಿವ್ ಪ್ರನೌನ್ ಶೋಸ್ ಓನರ್ಶಿಪ್ ಆರ್ ಅ ಪೊಸೆಸಿವ್ ದಟ್ ಸಮಥಿಂಗ್ ಬಿಲಾಂಗ್ ಟು ಸಮ್ ಒನ್. ಇಟ್ ರೀಪ್ಲೇಸ್ ಅ ನೌನ್ ಪ್ಲಸ್ ಪೊಸೆಸಿವ್ ವರ್ಡ್ ಟು ಅವಾಯ್ಡ್ ರಿಪಿಟೇಷನ್ಸ್. ಓಕೆ, ನಾನು ಅವಾಗವಾಗ ರಿಪೀಟ್ ಮಾಡಿ ಹೇಳ್ತಾ ಇರ್ತೀನಿ ಸೆಂಟೆನ್ಸ್. ಕಾರಣ ಏನು ಅಂತಂದರೆ ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತಂದು. ಬಟ್ ಇಲ್ಲಿ ಪೊಸೆಸಿವ್ ಪ್ರನೌನ್ ಅಂತಂದರೆ ಏನು, ಇಟ್ ರೀಪ್ಲೇಸ್ a noun plus possessive word to avoid repetitions. Example, this book is mine. Here mine shows possession. Okay, ಸೊ ಪೊಸೆಷನ್ ಅಂತಂದರೆ ಅಥವಾ ಪೊಸೆಸಿವ್ ಅಂತ ಹೇಳ್ತೀವಿಲ್ಲ. ಸೊ ಸ್ವಾಮ್ಯ ಸರ್ವನಾಮ ಎಂದರೆ ಯಾವುದಾದ್ರೂ ವಸ್ತು, ವ್ಯಕ್ತಿ ಅಥವಾ ವಿಷಯ ಮೇಲಿನ ಸ್ವಾಮ್ಯವನ್ನು, ಮಾಲೀಕತ್ವವನ್ನು, ಓನರ್ಶಿಪ್ ತೋರಿಸುವ ಸರ್ವನಾಮವನ್ನು ನಾವೇನಂತ ಹೇಳ್ತೀವಿ, ಪೊಸೆಸಿವ್ ಸರ್ವನಾಮ ಅಥವಾ ಪೊಸೆಸಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳಿದರೆ ಅರ್ಥ ಆಗುತ್ತೆ. ಅಂದರೆ ನನ್ನದು, ನಿನ್ನದು, ಅವರದು ಈ ಥರ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಸೊ ಅವುಗಳು ಈ ಒಂದು ಪದಗಳೆಲ್ಲ ಎಲ್ಲಿ ಬರ್ತಾವ, ಪೊಸೆಸಿವ್ ಪ್ರೊನೌನಲ್ಲಿ ಬರ್ತಾವ ಅಂತ ನಿಮಗೆ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗಬೇಕು. ಲಿಸ್ಟ್ ಆಫ್ ದ ಪೊಸೆಸಿವ್ ಪ್ರೊನೌನ್ ಲಿಸ್ಟ್ ಕೊಟ್ಟಿದ್ದೇವೆ ಇಲ್ಲಿ. ಏನಂತ ನೋಡ್ರಿ, ಮೈನ್ ನನ್ನದು, ಅವರ್ಸ್ ನಮ್ಮದು ಅಂತ ಹೇಳ್ತೀವಿ. ಪ್ಲೂರಲ್ಲಿ ಮತ್ತು ಸಿಂಗುಲರ್ಲಿ ಎರಡೂ ಇದ್ದಾವೆ. ಓಕೆ, ಮೈನ್ ನನ್ನದು, ಅವರ್ಸ್ ನಮ್ಮದು, ಯುವರ್ ನಿನ್ನದು, ನಿಮ್ಮದು, ಯುವರ್ಸ್ ನಿಮ್ಮದು, ಹಿಸ್ ಅವನದು,
ದೇಟ್ಸ್ ಅವರದು, ಹರ್ಸ್ ಅವಳದು, ಹಿಟ್ಸ್ ಅವರದು. ಓಕೆ, ಈ ಥರ ನಾವು ಓದ್ಬೋದು ಅಂತಂದು ನೋಡ್ಕೊಡ್ರಿ. ಮೈನ್ ಅಂದರೆ ನನ್ನದು, ದಿಸ್ ಈಸ್ ಮೈನ್ ಅಂತ. ಓಕೆ, ಇದು ನನ್ನದು ಅಂತಂದು ಹೇಳಬೇಕಾದ್ರೆ, ಇಲ್ಲದವೇನು ದಿಸ್ ಪೆನ್ ಈಸ್ ಮೈನ್, ಈ ಪೆನ್ನು ನನ್ನದು. ದಟ್ ಬ್ಯಾಗ್ ಈಸ್ ಯುವರ್ಸ್, ಆ ಚೀಲ ನನ್ನದು. ದ್ಯಾಟ್. ಓಕೆ, ದಿಸ್ ವಾಚ್ ಈಸ್ ಹಿಸ್, ಈ ಗಡಿಯಾರ ನನ್ನದು ಅಥವಾ ಅವನದು. ಸಾರಿ, ಹಿಸ್ ಅಂದರೆ ಅವನದು. ದ ಬುಕ್ ಈಸ್ ಹರ್ಸ್, ದ ಬುಕ್, ಆ ಪುಸ್ತಕ ಅವಳದು. ದ ಹೌಸ್ ಈಸ್ ಅವರ್ಸ್, ಆ ಮನೆ ನಮ್ಮದು. ಸೊ ಈ ಥರ ನಾವು ಯೂಸ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಪೊಸೆಸಿವ್, ಓನರ್ಶಿಪ್ ಅಂತ ಏನು ಕರಿತೀವಲ್ಲ ಅದನ್ನು ನಾವು ಬಳಕೆ ಮಾಡ್ತೀವಿ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಓಕೆ, ಇವುಗಳನ್ನು ಯೂಸ್ ಮಾಡ್ಬೋದು. ಫಸ್ಟ್ ಪರ್ಸನ್ ಇದೆ ಮೈನ್, ಮತ್ತು ಪ್ಲೂರಲ್ಲಿ ಅವರ್ಸ್, ನನ್ನದು, ನಮ್ಮದು. ಇವರ್ಸ್ ಸೆಕೆಂಡ್ ಪರ್ಸನಲ್ಲಿ. ಓಕೆ, ಅವಾಗ ನಿನ್ನದು, ನಿಮ್ಮದು. ಈಸ್, ಓಕೆ, ದೇರ್ಸ್, ಅವನದು, ಅವರದು. ಓಕೆ, ಈ ಥರ ಯೂಸ್ ಮಾಡಬೇಕಾದ್ರೆ ನಾವು ಬಳಕೆ ಮಾಡ್ಕೊಳ್ಬಹುದು. ಸೆಂಟೆನ್ಸ್ ಮಾಡಬೇಕಾದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅವಾಗ ಏನು ಅನ್ಬೇಕು ಅಂತ ಗೊತ್ತಾಗಿರಲ್ಲ. ದಿಸ್ ಕಾರ್ ಈಸ್ ಮೈನ್ ನಾಟ್ ಯುವರ್ಸ್, ಈ ಕಾರು ನನ್ನದು, ನಿನ್ನದಲ್ಲ. ಅಂದರೆ ಅಲ್ಲಿ ನೋಡ್ರಿ ಓನರ್ಶಿಪ್ಪನ್ನು ತೋರಿಸ್ಕೊಂಡಂಗೆ ಆಯ್ತಲ್ವಾ. ದಟ್ ಅಂಬ್ರೆಲಾ ಈಸ್ ಹರ್ಸ್, ಆ ಛತ್ರಿ ಅವಳದು. ಓಕೆ, ಇಲ್ಲೇನಾಯಿತು, ನನ್ನದು. ನನ್ನದು ಅಂತ ಅಂದಾಗ ನಮ್ಗೆ ಅಲ್ಲೇ ಅರ್ಥ ಆಗಿಬಿಡ್ಬೇಕು, ದಟ್ ಈಸ್ ಎ ಪೊಸೆಸಿವ್. ಓಕೆ, ಸೊ ಆ ಒಂದು ಛತ್ರಿ ನನ್ನದು, ಆ ಕಾರು ನನ್ನದು, ಆ ಒಂದು ಬಾಟಲ್ ನನ್ನದು, ಆ ಪುಸ್ತಕ ನನ್ನದು ಅಂತ ಅದರ ಮೇಲೆ ನಮ್ಮ ಓನರ್ಶಿಪ್ಪನ್ನು ತೋರಿಸ್ಕೊಳ್ಳೋದು ಯಾವುದು, ಪೊಸೆಸಿವ್ ನೌನ್ ಅಂತ ಹೇಳ್ತೀವಿ. ದಿಸ್ ಫುಡ್ ಈಸ್ ಇಟ್ಸ್, ಈ ಆಹಾರ ಅದರದು. ಓಕೆ, ಕ್ಯಾಟ್ದು ಅಂತ ಹೇಳ್ತಿರ್ತೀವಿ. ಸೊ ಇದನ್ನು ನಾವು ಪೊಸೆಸಿವ್ ಒಂದು ಪ್ರೊನೌನಲ್ಲಿ ನೋಡ್ತಾ ಹೋಗ್ತೀವಿ. ಎಸ್, ರೈಟ್. ಸೊ ಇಲ್ಲಿವರೆಗೂ ಏನು ಮಾಡಿದ್ವಿ ಅಂತಂದರೆ ಎಲ್ಲ ಪ್ರೊನೌನ್ಗಳು ಅಂದರೆ ಏನು 11 ಪ್ರೊನೌನ್ಗಳಿದ್ದಾವೆ. ಆ 11 ಪ್ರೊನೌನ್ಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ನಿಮಗೆಲ್ಲಾದರೂ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದರೆ ತಪ್ಪದೆ ಕಮೆಂಟ್ ಮಾಡಿರಿ. ಅದು ನೀಟಾಗಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತಂದು ನಾನು ಮತ್ತೆ ಅಪ್ಕಮಿಂಗ್ ಕ್ಲಾಸ್ಗಳಲ್ಲಿ ಅದನ್ನು ನೀಟಾಗಿ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇನ್ನೂ ಹೆಚ್ಚು ಕ್ಲಾಸ್ಗಳನ್ನು ನಾವು ಕೊಡ್ತಾ ಹೋಗ್ತೀವಿ. ವಾಟ್ ಯು ಡೂ, ನೀವೇನು ಮಾಡಬೇಕು ಅಂದರೆ, ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು. ಅದ್ರ ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ರಿಗೂ ಯೂಸ್ ಆಗಲಿ, ಎಲ್ರಿಗೂ ಹೆಲ್ಪ್ಫುಲ್ ಆಗಲಿ. ಯಾಕಂದರೆ ತುಂಬ ಕಷ್ಟಪಟ್ಟು ಈ ನೋಟ್ಸ್ಗಳನ್ನು ನಾವು ಅರೇಂಜ್ ಮಾಡಿರ್ತೀವಿ. ಈ ಎಲ್ಲ ನೋಟ್ಸ್ಗಳು ಎಲ್ಲರಿಗೂ ಅವೈಲೇಬಲ್ ಆಗಲಿ ಅನ್ನುವಂಥ ಒಂದೇ ಕಾರಣಕ್ಕೆ. ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ನಾಲೆಜನ್ನು ನಾವೇನು ಮಾಡಬೇಕು, ಕೊಡಬೇಕು. ಆದರೆ ನಮ್ಮಲ್ಲಿರ್ತಕ್ಕಂಥ ಹಣ ಕೊಟ್ಟರೆ ಏನಾಗುತ್ತಾ, ಇಲ್ಲ ಖರ್ಚಾಗಿ ಹೋಗುತ್ತೆ. ಆದರೆ ನಮ್ಮಲ್ಲಿರ್ತಕ್ಕಂಥ ನಾಲೆಜನ್ನು ಕೊಡ್ತಾ ಹೋದರೆ ಏನಾಗುತ್ತಾ, ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ನಮ್ಮಲ್ಲಿ ಖರ್ಚಾಗದೇ ಇರ್ತಕ್ಕಂಥ ಒಂದು ಅಮೂಲ್ಯವಾದ ವಸ್ತು ಯಾವುದು ಅಂತಂದರೆ ಜ್ಞಾನ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಕೊಡ್ದು. ಎಸ್, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ ಅಂತ ಹೇಳ್ತಾ, ಸೊ ಬಾಯ್, ಹ್ಯಾವ್ ಅ ಟೇಕ್ ಕೇರ್, ನೈಸ್ ಡೇ.